ओम शांति ओम शांति ओम शांति ओम। ओम शांति। पिताश्री शिव बाबा याद है। मीठे बच्चे, बाप आए हैं तुम्हें रावण राज्य से लिबरेट कर सद्गति देने, ನರಕವಾಸಿयों को ಸ್ವರ್ಗವಾಸಿ बनाने। ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿರುವುದೇ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತಗೊಳಿಸಿ ಸದ್ಗತಿ ಕೊಡಲು, ನರಕವಾಸಿಯರನ್ನು ಸ್ವರ್ಗವಾಸಿಯನ್ನಾಗಿ ಮಾಡಲು। बाप ने तुम भारतवासी बच्चों को कौन सी स्मृति दिलाई है? ಬಾಬಾ ಭಾರತವಾಸಿ ಮಕ್ಕಳಿಗೆ ಯಾವ ಯಾವ ಸ್ಮೃತಿಯನ್ನು ಮಾಡಿಸಿದ್ದಾರೆ? ಉತ್ತರ, ಹೇ ಭಾರತವಾಸಿ ಬಚ್ಚೆ, तुम ಸ್ವರ್ಗವಾಸಿ थे। ಹೇ ಭಾರತವಾಸಿ ಮಕ್ಕಳೇ, ನೀವು ಸ್ವರ್ಗವಾಸಿಯಾಗಿದ್ರಿ। आज से 5000 वर्ष पहले भारत स्वर्ग था, हीरे सोने के महल थे। ಇಂದಿನಿಂದ 5000 ವರ್ಷದ ಹಿಂದೆ ಭಾರತ ಸ್ವರ್ಗವಾಗಿತ್ತು, ವಜ್ರ ಚಿನ್ನದ ಅರಮನೆಗಳಿದ್ದವು। ತುಮ್ ಸಾರೆ ವಿಶ್ವಕ್ಕೆ ಮಾಲೀಕ್ ಥೇ। ನೋಡ್ರಿ, ಇಷ್ಟರಲ್ಲೇ ಬಾಬಾ 3 ಪಾಯಿಂಟ್ ಸ್ಮೃತಿ ಮಾಡಿಸಿದ್ರು। ನೀವು ಸ್ವರ್ಗವಾಸಿಯಾಗಿದ್ರಿ, 5000 ವರ್ಷದ ಹಿಂದೆ ವಜ್ರ ವೈಡೂರ್ಯದ ಅರಮನೆ ಇತ್ತು, ನೀವು ವಿಶ್ವದ ಮಾಲೀಕರಾಗಿದ್ರಿ। ಏನಂತ ಸ್ಮೃತಿ ಮಾಡಿಸ್ತಾರೆ ಬಾಬಾ? ಧರತಿ ಆಸ್ಮಾನ್ ಸಬ್ ತುಮಾರೇ ಥೇ, ಭೂಮಿ ಆಕಾಶ ಎಲ್ಲ ನಿಮ್ಮದೇ ಆಗಿತ್ತು। ಭಾರತ್ ಶಿವಬಾಬಾ का ಸ್ಥಾಪನ किया हुआ ಶಿವಾಲಯ था। ಭಾರತ ಶಿವಬಾಬನಿಂದ ಸ್ಥಾಪಿಸಲ್ಪಟ್ಟ ಶಿವಾಲಯವಾಗಿತ್ತು। वहाँ पवित्रता थी, अब फिर से ऐसा भारत बनने वाला है। ಅಲ್ಲಿ ಪವಿತ್ರತೆ ಇತ್ತು, ಈಗ ಪುನಃ ಅಂತ ಭಾರತ ಆಗಲೇಬೇಕಾಗಿದೆ। ಗೀತ್ ನಯನಹೀನ ಕೋ ರಾಹ ದಿಖಾವೋ ಪ್ರಭು, ನಯನಹೀನರಿಗೆ ಮಾರ್ಗ ತೋರು ಪ್ರಭುವೇ। नयनहीन को राह दिखाओ प्रभु, पग पग ठोकर आऊं मैं। नयनहीन को राह दिखाओ प्रभु, पग पग ठोकर आऊं मैं। नयनहीन को। ओम शांति। मीठे मीठे रूहानी बच्चों ने यह गीत सुना। ಮಧುರ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯನ್ನು ಕೇಳಿದ್ದೀರಿ। ಕಿಸ್ನೆ ಕಹಾ? ಆತ್ಮವನ್ನೇ ರೂಹಾನಿ ಬಾಪ್ನೆ, ಆತ್ಮಗಳ ಆತ್ಮಿಕ ತಂದೆ ಹೇಳಿದರು। ಈಗ ನಮಗೆ ಹೇಳ್ತಿದ್ದಾರಲ್ಲ, ನೀವು ಗೀತೆ ಕೇಳಿದ್ದೀರಿ ಅಂತ ಹೇಳಿದವರು ಯಾರು? तो रूहानी बाप को रूहानी बच्चों ने कहा कि हे बाबा, ಆತ್ಮಿಕ ಮಕ್ಕಳು ಎಲ್ಲರೂ ಸೇರಿ ಭಕ್ತಿ ಮಾರ್ಗದಲ್ಲಿ ಆತ್ಮಿಕ ತಂದೆಗೆ ಹೇಳಿದೆವು, ಹೇ ಬಾಬಾ, ಹೇ ಈಶ್ವರ್, ಹೇ ಶಿವನೇ, ದಾರಿ ಕಾಣದಾಗಿದೆ, ನಯನಹೀನರಾಗಿದ್ದೇವೆ, ದಾರಿ ತೋರು ಪ್ರಭುವೇ। ನಾವು ಕರಿತೀವಿ ಪಿತನೇ, ತಂದೆಯೇ ಅಂತ। ಯಾರು ಆ ಪಿತ? ಪರಂಪಿತ। ಯಾವ ಪಿತ ಅನ್ನೋದು ನಮಗೆ ಕ್ಲಾರಿಫಿಕೇಶನ್ ಬೇಕು, ಯಾಕೆಂದರೆ ಬಾಬಾ ತಿಳಿಸ್ತಿದ್ದಾರೆ ಬಾಪ್ ದೋ ಹೇ। ನೋಡಿ, ಈ ಚಿತ್ರದಲ್ಲಿ ಮೊನ್ನೆನೂ ತಮಗೆ ಹೇಳಲಾಗಿದೆ, ಪ್ರತಿಯೊಬ್ಬ ವ್ಯಕ್ತಿಗೆ ಇಬ್ಬರು ತಂದೆ, ಏಕ ಲೌಕಿಕ ದೂಸರ ಪಾರಲೌಕಿಕ। ಒಂದು ಲೌಕಿಕ ತಂದೆ, ಶಾರೀರಿಕ ತಂದೆ, ಇನ್ನೊಬ್ಬನ ನೋಡ್ರಿ अशरीरी विदेही ज्योति स्वरूप पारलौकिक तंदे। लौकिक बाप के बच्चे पारलौकिक बाप को पुकारते हैं, हे बाबा। लौकिक ತಂದೆ ಮಕ್ಕಳು पारलौकिक ತಂದೆಗೆ ಕರೀತಾರೆ, हे बाबा। अच्छा, बाबा का नाम शिव, वो तो निराकार पूछा जाता है। ಬಾಬಾನ ಹೆಸರು ನಿರಾಕಾರ, ಶಿವ ನಿರಾಕಾರನ ರೂಪದಲ್ಲಿ ಪೂಜಿಸಲ್ಪಡ್ತಾರೆ। उनको कहा जाता है सुप्रीम फादर। ಶಿವ ಬಾಬಾ ಪಾರಲೌಕಿಕ ತಂದೆ, ನಿರಾಕಾರ, ಅವನ ಹೆಸರು ಶಿವ, ಅವನಿಗೆ ಮಹಿಮೆ ಇದೆ ಸುಪ್ರೀಂ ಫಾದರ್।
ಪಾರಲೌಕಿಕ ಫಾದರ್ ಅಂತಾದರೂ ಅನ್ರಿ, ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಸುಪ್ರೀಂ ಫಾದರ್ ಅಂತ ಹೇಳಿ. ಲೌಕಿಕ ಬಾಪ್ ಕೋ ಸುಪ್ರೀಂ ನಹಿ ಕಹಾ ಜಾತಾ ಹೈ. ಲೌಕಿಕ ತಂದೆ ಸುಪ್ರೀಂ ಅಲ್ಲ. ಯಾರಿಗೆ ಮತ್ತಿನ್ಯಾರು ಶ್ರೇಷ್ಠರಿಲ್ಲವೋ ಅವರು ಸುಪ್ರೀಂ. ಲೌಕಿಕ ತಂದೆಗಿಂತ ಸುಪ್ರೀಂ ಅವ್ರ ಅಪ್ಪ, ಅವ್ರ ಅಜ್ಜ, ಅವ್ರ ಮುತ್ತಜ್ಜ ಇದ್ದಾರೆ. ಅವ್ರ ಅಣ್ಣ, ಅವ್ರ ಅಕ್ಕ ಅವರಿಗಿಂತ ಹಿರಿಯರು. ಯಾರಿಗೆ ಹಿರಿಯರೇ ಇಲ್ವೋ, ಅವರಿಗಿಂತ ದೊಡ್ಡವರು ಯಾರೂ ಇಲ್ವೋ ಅವರೇ ಸುಪ್ರೀಂ ಫಾದರ್. ಶಿವಬಾಬನಿಗಿಂತ ಶ್ರೇಷ್ಠ ಯಾರೂ ಇಲ್ಲ. ऊंचते ऊंच सभी आत्माओं का बाप एक ही है. ಶ್ರೇಷ್ಠಾತಿ ಶ್ರೇಷ್ಠ ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬರೇ ಆಗಿದ್ದಾರೆ. सभी जीवात्माएं उस बाप को याद करती है. ಎಲ್ಲ ಜೀವಾತ್ಮಗಳು ಆ ತಂದೆಯನ್ನು ನೆನಪು ಮಾಡುತ್ತಾರೆ. ಆತ್ಮಾएं यह भूल गई है कि हमारा बाप कौन है. ಆತ್ಮಗಳು ಇದನ್ನು ಮರೆತೇ ಬಿಟ್ಟಿದ್ದಾರೆ, ನಮ್ಮ ತಂದೆ ಯಾರು. पुकारते हैं ओ गॉड फादर, हम नयन इनको नयन दो तो हम अपने बाप को पहचाने. ಹೇ ಪರಮಾತ್ಮ, ಕುರುಡರಿಗೆ ಕಣ್ಣು ಕೊಡಪ್ಪ, ನಾವು ಕುರುಡರಾಗ್ಬಿಟ್ಟಿವಿ. ಬೇಡ, ಜಗತ್ತು ನೋಡು ಕಣ್ಣಿಲ್ಲ ಅಂದರೆ ಅಟ್ಲೀಸ್ಟ್ ನಿನ್ನನ್ನು ನೋಡುವ, ನಿನ್ನನ್ನು ಗುರುತಿಸುವ, ನಿನ್ನನ್ನು ನೋಡಿ ನೋಡಿ ಆನಂದಿಸುವ, ಧನ್ಯತೆ ಅನುಭವ ಮಾಡುವ ಕಣ್ಣನ್ನಾದರೂ ಕೊಡು ಪರಮಾತ್ಮ ಅಂತ ಕೇಳ್ತೀವಿ. ಭಕ್ತಿ ಮಾರ್ಗಕ್ಕೆ ಟೋಕ್ರೋನ್ ಸೆ ಚುಡಾವು. ಪರಮಾತ್ಮ, ಭಕ್ತಿ ಮಾರ್ಗದ ಪೆಟ್ಟು ತಿಂದು ತಿಂದು ಸಾಕಾಗಿದೆ, ಈ ಪೆಟ್ಟುಗಳಿಂದ ಮುಕ್ತಗೊಳಿಸು ಬಾ. सदगति के लिए तीसरा नेत्र के लिए बाप से मिलने के लिए पुकारते हैं. ಕೂಗ್ತೀವಿ, ಭಕ್ತಿ ಮಾರ್ಗದಲ್ಲಿ ಭಜನೆ ಮಾಡ್ತೀವಿ, ಸದ್ಗತಿಗೋಸ್ಕರ, ಮೂರನೇ ನೇತ್ರಕ್ಕೋಸ್ಕರ, ತಂದೆ ಮಿಲನಕ್ಕೋಸ್ಕರ करीतीवी. क्योंकि बाप ही कल्प कल्प भारत में आकर भारत को स्वर्ग बनाते हैं. ಪರಮಾತ್ಮನೇ ಕಲ್ಪ ಕಲ್ಪಕ್ಕೂ ಭಾರತದಲ್ಲಿ ಬಂದು ಭಾರತದಲ್ಲೇ ಸ್ವರ್ಗ ಮಾಡ್ತಾರೆ. ಇದು ವಿಶೇಷತೆ. ಮನುಷ್ಯ ಎಷ್ಟು ಅಮೇರಿಕಕ್ಕೆ ಹೋಗಲಿ, ಲಂಡನ್ ಹೋಗಲಿ, ತನ್ನ ನೇಟಿವ್, ತನ್ನ ಹಳ್ಳಿಯನ್ನು ಮರೆಯಂಗಿಲ್ಲ. ತನ್ನ ಹಳ್ಳಿಗೋಸ್ಕರ ಒಂದು ಶಾಲೆಯರೋ ಜ್ಞಾಪಕಾರ್ಥವಾಗಿ ಏನಾರೋ ಪ್ರೈಸು ಕೊಡ್ತಾನೆ ಹಳ್ಳಿಗರಿಗೆ. ಹಾಗೆ ಪರಮಾತ್ಮ ವಿಶ್ವಕ್ಕೆ ವಿಶ್ವೇಶ್ವರ ಆದರೂ ತನ್ನ ದೇಶ ಮರೆಯಲ್ಲ. ತಾನು ಕರ್ತವ್ಯ ಮಾಡಿರುವ ಭೂಮಿ ಭಾರತ. ಭಾರತವನ್ನೇ ಬಾಬಾ ಪುನಃ ಸ್ವರ್ಗ ಮಾಡಲಿಕ್ಕೆ ಬರ್ತಾರೆ. अभी कलयुग है, कलयुग के बाद सत्युग आना है. यह है पुरुषोत्तम संगम युग. ಈಗಿದು ಕಲಿಯುಗ, ಕಲಿಯುಗದ ನಂತರ ಸತ್ಯುಗ ಬರಲಿದೆ. ಇದು ಪುರುಷೋತ್ತಮ ಸಂಗಮ ಯುಗ. बेहद का बाप आकर जो पतित भ्रष्टाचारी बन गए हैं उनको पुरुषोत्तम बनाते हैं. ಬೇಹದ್ದಿನ ತಂದೆಯು ಬಂದು ಪತಿತರಾದವರನ್ನು, ಭ್ರಷ್ಟಾಚಾರಿಗಳಾದವರನ್ನು ಪುರುಷೋತ್ತಮ ಮಾಡುತ್ತಾರೆ. ಯ ಲಕ್ಷ್ಮೀನಾರಾಯಣ ಪುರುಷೋತ್ತಮ ಭಾರತ್ ಮೇ ಥೆ. ಈ ಲಕ್ಷ್ಮೀನಾರಾಯಣರು ಪುರುಷೋತ್ತಮ ಭಾರತದಲ್ಲೇ ಇದ್ದರು. ಲಕ್ಷ್ಮೀನಾರಾಯಣರು ಪುರುಷೋತ್ತಮರು, ಅವರಿದ್ದ ರಾಜ್ಯ ಪುರುಷೋತ್ತಮ. ಅಂದಿನ ಭಾರತವು ಪುರುಷೋತ್ತಮ, ಉತ್ತಮವಾಗಿತ್ತು. ಇದನ್ನು ಬಾಬಾ ಮಕ್ಕಳಿಗೆ ಸ್ಮೃತಿ ಮಾಡಿಸುತ್ತಾರೆ. ಏನು ಸ್ಮೃತಿ ಮಾಡಿಸಿದ್ರು ಬಾಬಾ? 5000 ವರ್ಷದ ಹಿಂದೆ ಪುನಃ ಮೊದಲಿನಂತೆ ಏನು 5000 ವರ್ಷದ ಹಿಂದೆ ರಾಜ್ಯ ಇತ್ತು, ಪುನಃ ಲಕ್ಷ್ಮೀನಾರಾಯಣರ ರಾಜ್ಯ ಬರಲಿದೆ. तुम भारतवासी आज से 5000 वर्ष पहले ಸ್ವರ್ಗವಾಸಿ ಥೆ. ನಾವು ಭಾರತವಾಸಿಯರು ಇವತ್ತಿನಿಂದ 5000 ವರ್ಷದ ಹಿಂದೆ ಸ್ವರ್ಗವಾಸಿಗಳಾಗಿದ್ದೆವು. ಅಭಿ ತೋ ಸಬ್ ನರಕವಾಸಿ ಹೇ. ಈಗಂತೂ ಎಲ್ಲರೂ ನರಕವಾಸಿಗಳಾಗಿಬಿಟ್ಟಿದ್ದೇವೆ. ನೆನಪು ಮಾಡಿಸ್ತಿದ್ದಾರೆ, ಹೀಗೇಗಿದ್ದೆವು, ಈಗ ಹೇಗಾಗಿದ್ದೇವೆ. ಲೌಕಿಕದ ಹಳೆಯ ಮನೆತನದಲ್ಲಿ ಕೆಲವರು ಮಾತಾಡ್ತಾರೆ, ಅಜ್ಜ ಮುತ್ತಜ್ಜ ಭಾಳ ಸಾವುಕಾರಿದ್ರು, ಏನಾಗ್ಬಿಟ್ಟೈತೆ ನೋಡಿ ನಮ್ಮ ಸ್ಥಿತಿ, ಕಳ್ಕೊಂಡು ಬಿಟ್ಟಿರ್ತಾರಿಲ್ಲ. ಹಾಗೆ ನಾವು ನಮ್ಮ ಸ್ವರ್ಗದವನ್ನು, ಆಸ್ತಿ ಭಾಗ್ಯವನ್ನು ಕಳ್ಕೊಂಡ್ಬಿಟ್ಟಿವಿ. ಸ್ವರ್ಗ ಇದ್ದಿದ್ದು ನರಕ ಮಾಡ್ಕೊಂಡಿವಿ.
भारत की बहुत महिमा की थी, हीरे सोने के महल थे. ಭಾರತ ದೇಶದಷ್ಟು ಮಹಿಮಾವಂತ ದೇಶ ಇನ್ಯಾವುದೂ ಇಲ್ಲ ಅಂತಾರೆ ಬಾಬಾ. ಚಿನ್ನ ವಜ್ರ ವೈಢೂರ್ಯಗಳ ಅರಮನೆಗಳಿದ್ದವು. ಅಭಿ ತೋ ಕುಚ್ ಭೀ ನಹೀ ಹೈ. ಈಗಂತೂ ಏನೂ ಇಲ್ಲ. ಬಾಬಾ ಒಮ್ಮೆ ನಮಗೆ ಫ್ಲ್ಯಾಶ್ ಬ್ಯಾಕ್ ಮಾಡಿಸ್ತಾರೆ, ಒಮ್ಮೆ ಪ್ರೆಸೆಂಟ್ ಹೇಳ್ತಾರೆ, ಫ್ಲ್ಯಾಶ್ ಬ್ಯಾಕ್ ಜೊತೆಗೆ ಸ್ಮೃತಿ ಮಾಡಿಸ್ತಾರೆ ಹಿಂದೆ ಹೆಂಗಿತ್ತು ಅಂತ, ಈಗೇನಾಗಿದೆ ಅನ್ನೋದನ್ನು ಎಚ್ಚರಿಕೆ ಮೂಡಿಸ್ತಾರೆ ಬಾಬಾ. ಹೇಗಿದ್ದೆವು, ಹೇಗಾಗಿದ್ದೇವೆ, ಉತ್ಸಾಹ ಬಂದ್ಬಿಡ್ತದೆ, ಮತ್ತೆ ಹಾಗೆ ಆಗಬೇಕು. ಅಪ್ಪ ಅಮ್ಮ ಅಂತಿರ್ತಾರೆ ಮಗನಿಗೆ, ಏನೋ ನೀ ಚಿಕ್ಕವನಿದ್ದಾಗ ಎಷ್ಟು ಜಾಣಿದ್ದಿ, ಎಲ್ಲದ್ರಾಗೂ ಫಸ್ಟ್ ಟೈಮ್ ಬರ್ತಿದ್ದಿ, ಬರ್ಬರ್ತೇನೆ ನೀನು ವಯಸ್ಸಾದಂಗೆ ದೊಡ್ಡವನಾದಂಗೆ ಹೆಂಗಾಗಿ ನೋಡು ಎಲ್ಲ ಸಬ್ಜೆಕ್ಟು ಫೇಲ್ ಅಂತಾರೆ. ಮತ್ತೊಂದು ಉತ್ಸಾಹ ತುಂಬಿಸ್ತಾರೆ, ನೀ ಹಂಗಿದ್ದೀನಿ, ಪುನಃ ಹಂಗಾಗ್ಬೋದು, ನೀ ಮತ್ತೆ ಫಸ್ಟ್ ಟೈಮ್ ಬರ್ಬೋದು, ನಿನ್ನದು ಕೆಪಾಸಿಟಿ ಇದೆ, ಇಲ್ದಿದ್ರೆ ನೀ ಹೆಂಗೆ ಫಸ್ಟ್ ಬರ್ತಿದ್ದಿ, ನೀ ಪುನಃ ಜಾಗೃತಿ ಮಾಡ್ಕೊ ಅಂತ ನೆನಪು ಮಾಡಿಸ್ತಾರೆ. ಹಂಗೆ ಬಾಬಾನು ನೀವು ವಜ್ರದಲ್ಲಿ ಸಮಾನ ಇದ್ರಿ, ಏನಂದ್ರೆ ಬಾಬಾ ಪುರುಷೋತ್ತಮರಾಗಿದ್ರಿ. ಆಮೇಲೆ ಬಾಬಾ ಹೇಳ್ತಾರೆ ಸಾಹುಕಾರರಿದ್ರಿ, ರಾಜ್ಯ ಇತ್ತು, ಲಕ್ಷ್ಮೀನಾರಾಯಣರಾಗಿದ್ರಿ. ಸ್ಮೃತಿ ಮಾಡಿಸಿ, ಅಭಿ ಕುಚ್ ಹೇ ನಹಿ, ಈಗಂತೇನಿಲ್ಲ, ಪುನಃ ಹಂಗಾಗಬೇಕು ಅಂತ ಅರ್ಥ. ಉಸ್ ಸಮಯ और कोई ಧರ್ಮ ನಹಿ ಥಾ. ನಮ್ಮ ಸತ್ಯುಗ ನೆನಪು ಮಾಡಿಸ್ತಾರೆ ಬಾಬಾ. ಮತ್ತೆ ಅಲ್ಲಿ ಯಾವುದೇ ಧರ್ಮಗಳಿರಲಿಲ್ಲ, ಕೇವಲ ಯಾರಿದ್ವಿ ಹೇಳ್ರಿ, ಸಿರ್ಫ್ ಸೂರ್ಯವಂಶೀಯತೆ. ನೆನಪು ಬಂತ? ಸ್ವರ್ಗ ಹೇಗಿತ್ತು, ಧರ್ಮ ಹೇಳಿದ್ರು ಬಾಬಾ, ಅಲ್ಲಿ ಸಿರಿವಂತಿಕೆ ಹೇಳಿದ್ರು ಬಾಬಾ, ಅಲ್ಲಿ ವಂಶ ಹೇಳಿದ್ರು ಬಾಬಾ. ಚಂದ್ರವಂಶಿ ಬಿ ಪೀಚೆ ಆತೆ ಹೇ. ಸತ್ಯುಗದಲ್ಲಿ ಏನು ಚಂದ್ರವಂಶಿಗಳಿರಲಿಲ್ಲ, ಸತ್ಯುಗ ಮುಗಿದ ಮೇಲೆ ಚಂದ್ರವಂಶಿಗಳು ಬರ್ತಾರೆ. ಬಾಪ್ ಸಮझाते हैं तुम सूर्यवंशी डायनेस्टी के थे. ಮಕ್ಕಳೇ ನೀವು ಸೂರ್ಯವಂಶಿ ಡೈನೆಸ್ಟಿಯವರಾಗಿದ್ರಿ. अभी तक भी इन लक्ष्मीनारायण के मंदिर बनाते रहते हैं. ಇವತ್ತಿನವರೆಗೂ ಲಕ್ಷ್ಮೀನಾರಾಯಣರ ಮಂದಿರವನ್ನು ಕಟ್ಟಿಸ್ತಾನೇ ಇರ್ತಾರೆ. परंतु लक्ष्मीनारायण का राज्य कब था, कैसे पाया, ये किसी को पता नहीं. ಲಕ್ಷ್ಮೀನಾರಾಯಣ ರಾಜ್ಯ ಹೇಗಿತ್ತು, ಅವ್ರು ಹೆಂಗೆ ಪಡ್ಕೊಂಡ್ರು, ಈಗ ರಾಜ್ಯ ಎಲ್ಲಿ ಹೋಯಿತು, ಈಗ ಲಕ್ಷ್ಮೀನಾರಾಯಣರು ಎಲ್ಲಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಸಿರ್ಫ್ ಪೂಜಾ करते हैं, जानते नहीं. तो ಬ್ಲೈಂಡ್ ಫೇತ್ हुआ ना, ಡೆಫಿನೇಷನ್ ಆಫ್ ಬ್ಲೈಂಡ್ ಫೇತ್. ಸಂಪ್ರದಾಯವನ್ನು ಅನುಸರಿಸ್ತೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಕಟ್ಟಳೆಗಳನ್ನು ಅನುಸರಿಸ್ತೇವೆ, ಆದರೆ ಯಾಕೆ ಅನ್ನೋದು ಅರ್ಥವಿಲ್ಲದೆ ಗೊತ್ತಿಲ್ಲದೆ ಮಾಡಿದರೆ ಅದಕ್ಕೆ ಮೂಢನಂಬಿಕೆ, ಬ್ಲೈಂಡ್ ಫೇತ್ ಅಂತಾರೆ ಬಾಬಾ. ಶಿವ ಕಿ ಲಕ್ಷ್ಮೀನಾರಾಯಣ ಕಿ ಪೂಜಾ करते हैं, बायोग्राफी को भी नहीं जानते. ಫಸ್ಟು ಸತ್ಯಯುಗದ ಸ್ಮೃತಿ ಮಾಡಿಸಿದ್ರು ಬಾಬಾ, ಆಮೇಲೆ ದ್ವಾಪರಯುಗ ಕಲಿಯುಗ ಸ್ಮೃತಿ ಮಾಡಿಸ್ತಿದ್ದಾರೆ ಬಾಬಾ. ಲಕ್ಷ್ಮೀನಾರಾಯಣ, ರಾಧಾಕೃಷ್ಣ, ರಾಮಸೀತೆ, ಶಿವನ ಪೂಜೆ ಮಾಡ್ತಾ ಇದ್ವಿ, ಆದರೆ ಬಯೋಗ್ರಫಿ ಗೊತ್ತಿಲ್ಲ ನಮ್ಗೆ, ಇವ್ರು ಯಾರು, ಎಲ್ಲಿದ್ದರು, ಇದಾರ, ಈಗ ನಮಗೆ ಸಿಗ್ತಾರ. ಅಭಿ ಭಾರತವಾಸಿ ಖುದ್ ಕೇತೆ ಹೇ. ಸತ್ಯುಗದ್ದಾಯಿತು ಹೆಂಗಿದ್ವಿ ಅಂತ, ತ್ರೇತಾಯುಗ ಏನಾಯಿತು ಅಂತ ಹೇಳಿದರು ಬಾಬಾ. ಆಮೇಲೆ ದ್ವಾಪರ ಯುಗದಲ್ಲಿ ನಾವು ಪೂಜೆ ಮಾಡ್ತಿದ್ದು ನಮಗೆ ಅರ್ಥ ಆಗ್ತಿರ್ಲಿಲ್ಲ ಅಂದ್ರೆ ಬಾಬಾ. ಈಗ ಆ್ಯಟ್ ಪ್ರೆಸೆಂಟ್ ಹೇಗಿದ್ದೀವಿ, ಅಭಿ ಹಮ್ ಪತಿತ ಹೇ, ಈಗಂತೂ ಎಲ್ಲರೂ ಪತಿತ. ಹಮ್ ಪತಿತೋಂ ಕೋ ಪಾವನ್ ಬನಾನೆ ವಾಲೆ ಬಾಬಾ ಆವು. ಪತಿತರನ್ನು ಪಾವನ ಮಾಡುವ ತಂದೆಯೇ ಬಾ ಅಂತ ಕರಿತೀವಿ. ಬಾ ಪಾಕರ್ ಹಮ್ಕೋ ದುಃಖೋನ್ ಸೆ ರಾವಣ ರಾಜ್ಯ ಸೆ ಲಿಬ್ರೇಟ್ ಕರೋ. ಹೇ ಪತಿತ ಪಾವನ ತಂದೆ ಬಾ, ಬಂದು ನಮ್ಮನ್ನು ದುಃಖದಿಂದ ರಾವಣದಿಂದ ಮುಕ್ತ ಮಾಡು. ಬಾಪಿ ಆಕರ್ ಸಬ್ಕೋ ಲಿಬ್ರೇಟ್ ಕರ್ತೆ ಹೇ. ತಂದೆ ಬಂದು ಎಲ್ಲರನ್ನು ಮುಕ್ತಗೊಳಿಸುತ್ತಾರೆ. ಬಚ್ಚೆ ಜಾನ್ತೆ ಸತ್ಯ ಮೇ ಬರೋಬ್ಬರ್ ಏಕ ರಾಜ್ಯ ಥಾ. ಮಕ್ಕಳಿಗೆ ಗೊತ್ತಿದೆ ಸತ್ಯದಲ್ಲಿ ಬರೋಬ್ಬರ್ ಒಂದೇ ರಾಜ್ಯ ಇತ್ತು. ಈಗ ಬಾಬಾ ಅಲ್ಲಿ ಪಾಲಿಟಿಕಲ್ ಬ್ಯಾಕ್ಗ್ರೌಂಡ್ ಹೇಳ್ತಾರೆ, ಸೋಷಿಯಲ್ಲು ಹೇಳಿದ್ರು ಬಾಬಾ, ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ ಹೇಳಿದರು ಬಾಬಾ, ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಹೇಳಿದರು ಬಾಬಾ. ಸತ್ಯುಗದ ನೆನಪು ಮಾಡಿಸಿದ್ರು. ಈಗ ಪಾಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಾಬಾ ನೆನಪು ಮಾಡಿಸ್ತಾರೆ. ಅಲ್ಲಿ ಒಂದೇ ರಾಜ್ಯ ಇತ್ತು. ಬಾಪೂಜಿ ಬಿ कहते थे कि हमको फिर से राम राज्य चाहिए. ಈಗ ಪುನಃ ನಮಗೆ ರಾಮರಾಜ್ಯ ಬೇಕು ಅಂತ ಬಾಪೂಜಿ ಸಹ ಕೂಗ್ತಿದ್ರು, ಮೊರೆ ಇಡ್ತಿದ್ರು.
ಏನು ರಾಮರಾಜ್ಯ ಅಂದರೆ ಗೃಹಸ್ಥ ಧರ್ಮ ಜೋ ಪತಿತ್ ಬನ್ ಗಯಾ ಸೋ ಪಾವನ್ ಚಯ್ಯೆ. ಎಲ್ಲವೂ ತನ್ನ ಒರಿಜಿನಲ್ ಫಾರ್ಮಿಗೆ ತಲುಪಬೇಕಲ್ವ. ಮೊದಲು ಒರಿಜಿನಲ್ ನಾವು ಪಾವನ ಇದ್ವಿ, ಪುನಃ ಪಾವನರೇ ಆಗಬೇಕು. ಗೃಹಸ್ಥ ಧರ್ಮ ಮೊದಲು ಪಾವನ ಇತ್ತು. ಗೃಹಸ್ಥ ಧರ್ಮ ಪಾವನ ಇತ್ತು ಅಂದ್ರೆ ಅರ್ಥ ಏನು? ಸತ್ಯುಗ ತ್ರೇತಾಯುಗದಲ್ಲಿರೋರೆಲ್ಲರೂ ಫ್ಯಾಮಿಲಿ ಹೋಲ್ಡರ್ಸೇ, ಆದರೆ ಅವ್ರು ಪತಿತರಿರಲಿಲ್ಲ. ಸತ್ಯುಗದಲ್ಲಿರೋರೆಲ್ಲ ಸಂಸಾರಸ್ಥರಾದರೂ ಸಹಿತ ಅವ್ರು ಪರಮ ಪವಿತ್ರ, ಇವರ ಪವಿತ್ರತೆ ವರದಾನ ಪಡೆದುಕೊಂಡವರು, ವಿಕಾರಿಗಳಾಗಲೇ ಇಲ್ಲ. ಅಭಿ ನರಕವಾಸಿ ಕಾ ಹಾಲ್ ಕ್ಯಾ ಹೋ ಗಯಾ ಹೈ, ದೇಖ್ ರಹೆ ನಾ. ಭಾರತವಾಸಿಯರ ಹಾಲಾತ್ ಏನಾಗಿದೆ ನೋಡಿ ಈಗ. ಇನ್ಕೋ ಕಹಾ ಜಾತಾ ಹೈ ಹೆಲ್, ಡೆವಿಲ್ ವರ್ಲ್ಡ್ ಅಂತ ಹೆಸರು ಕೊಟ್ಟರು ಬಾಬಾ. ಇದೇ ಭಾರತ ದೈವಿ ಪ್ರಪಂಚವಾಗಿತ್ತು. ಬಾಬಾ ಕುಳಿತು ತಿಳಿಸಿಕೊಡ್ತಾರೆ, ಮಕ್ಕಳೇ ನೀವು 84 ಜನ್ಮ ಪಡ್ಕೊಂಡಿದ್ರಿ, 84 ಲಕ್ಷ ಅಲ್ಲ. ಬಾಬಾ ತಿಳಿಸ್ತಾರೆ, ಒರಿಜಿನಲಿ ನೀವು ಶಾಂತಿಧಾಮದಲ್ಲಿರೋರಾಗಿದ್ರಿ, ಇಲ್ಲಿ ಪಾತ್ರ ಅಭಿನಯಿಸ್ಲಿಕ್ಕೆ ಬಂದೀವಿ. ಪುನಃ ನೆನಪು ಮಾಡಿಸ್ಕೊಟ್ರ ಬಾಬಾ. ಒರಿಜಿನಲ್ ಮನೆಯನ್ನು ನೆನಪು ಮಾಡಿಸ್ಕೊಟ್ರು, ಈಗಿನ ಜಗತ್ತು ನೆನಪು ಮಾಡಿಸ್ಕೊಟ್ರು. ಇದು ಡೆವಿಲ್ ವರ್ಲ್ಡ್. ಇಲ್ಲಿ ಯಾಕೆ ಬಂದೀವಿ ಅನ್ನೋದು ನೆನಪು ಮಾಡಿಸ್ಕೊಟ್ರು ಬಾಬಾ. ಮುರಳಿ ಅಂದರೆ ಸ್ಮೃತಿ ಮಾಡಿಸೋದು. ನಾವೇನೇನು ಮಾಡೀವಿ ನಮಗೆ ನೆನಪಿರಂಗಿಲ್ಲ, ಬಾಬಾ ನೆನಪು ಮಾಡಿಸ್ಕೊಡ್ತಾರೆ. ಇಲ್ಲಿ ಈಗ ನಾವೆಲ್ಲ ಬಂದೀವಿ ಪಾತ್ರ ಅಭಿನಯಿಸ್ಲಿಕ್ಕೆ. 84 ಜನ್ಮದ ಪಾತ್ರ ಅಭಿನಯಿಸಲೇಬೇಕು. ಬಾಬಾ ತಿಳಿಸ್ತಾ ಇದ್ದಾರೆ, 84 ಜನ್ಮದ ಈ ಪಾತ್ರ ವಂಡರ್ಫುಲ್. ಪುನರ್ಜನ್ಮ ಅಂತ ಅವಶ್ಯಕವಾಗಿ ಪಡೆದುಕೊಳ್ಳಲೇಬೇಕು. ಬಾಬಾ ಆತ್ಮಗಳ ಜೊತೆಗೆ ಮಾತನಾಡುತ್ತಾನೆ. ಬಾಬನೇ ಆತ್ಮಜ್ಯೋತಿಗಳ ಜೊತೆಗೆ ಮಾತಾಡ್ತಾರೆ. ಬಾಬಾ ಬಂದಿದ್ದಾರೆ ಆಸ್ತಿ ಕೊಡಲಿಕ್ಕಾಗಿ, ಬೇಹದ್ದಿನ ತಂದೆ. ಬೇರೆ ಸತ್ಸಂಗದಲ್ಲಿ ಮನುಷ್ಯರು ಮನುಷ್ಯರಿಗೆ ಭಕ್ತಿ ಮಾರ್ಗವನ್ನೇ ಬೋಧಿಸುತ್ತಾರೆ. ಅರ್ಧ ಕಲ್ಪ ಭಾರತ ಯಾವಾಗ ಸ್ವರ್ಗ ಇತ್ತೋ ಒಬ್ಬರೂ ಪತಿತರಿಲ್ಲ. ಈ ಸಮಯದಲ್ಲಿ ಒಬ್ಬರು ಪಾವನರಿಲ್ಲ. ಹೇ ಪತಿತ ದುನಿಯಾ, ಇದು ಪತಿತ ಪ್ರಪಂಚ. ಗೀತೆಯಲ್ಲಿ ಕೃಷ್ಣ ಭಗವಾನ್ ವಾಚ್ ಅಂತ ಬರೆಯಲ್ಪಟ್ಟಿದೆ. ಉಸ್ನೆ ತೋ ಗೀತಾ ಸುನಾಯಿ ನಹಿ, ಅವನೇನು ಗೀತೆಯನ್ನು ನೋಡಿಸಿಲ್ಲ ಕೃಷ್ಣ. ಈ ಭಾರತೀಯರಿಗೆ ತಮ್ಮ ಧರ್ಮಶಾಸ್ತ್ರ ಯಾವುದನ್ನೋದೇ ಗೊತ್ತಿಲ್ಲ. ಭಾರತೀಯರು ತಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ. ಹಿಂದೂ ಕೊಯ್ ಧರ್ಮ ನಹೀ ಹೈ. ತಂದೆ ಹೇಳ್ತಾರೆ ಹಿಂದೂ ಅನ್ನೋದೇನು ಧರ್ಮ ಅಲ್ಲ. ಧರ್ಮ ಇರೋದೇ ಮುಖ್ಯವಾದದ್ದು 4 ಇಂಪಾರ್ಟೆಂಟ್ ಧರ್ಮ. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ, ಸೂರ್ಯವಂಶಿ ಚಂದ್ರವಂಶಿ 2 ಸೇರಿಸಿದರೆ ಆದಿ ಸನಾತನ ದೇವಿ ದೇವತಾ ಧರ್ಮ. ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಡಿಟಿಸಮ್. ದೇವತಾ ಧರ್ಮದ ಸ್ಪೆಷಾಲಿಟಿ ಏನು? ಸ್ಮೃತಿ ಮಾಡಿಸ್ತಾರೆ ಬಾಬಾ. ವಹಾ ದುಃಖ ಕಾ ನಾಮ್ ನಹೀ ಥಾ, ಅಲ್ಲಿ ದುಃಖದ ಹೆಸರೇ ಇರಲಿಲ್ಲ. ಈಗ ಜಸ್ಟ್ ಏನಂದ್ರೆ ಬಾಬಾ ಅಲ್ಲಿ ಪತಿತರೇ ಇರಲಿಲ್ಲ, ಈಗ ಒಬ್ಬರು ಪಾವನರಿಲ್ಲ. ಹಿಂದಿಂದು ಹೇಳ್ತಾರೆ, ಈಗಿಂದು ಹೇಳ್ತಾರೆ ಬಾಬಾ. ಕಂಪ್ಯಾರಿಟಿವ್ ಸ್ಟಡೀಸ್. ಆ ನಮ್ಮ ಪ್ರಾಚೀನ ಒರಿಜಿನಲ್ ದೇಶ ಹೇಗಿತ್ತು, ಈಗೇನಾಗಿದೆ. ಈಗ ಅಲ್ಲಿ ದುಃಖದ ಹೆಸರೇ ಇರಲಿಲ್ಲ ಸತ್ಯುಗದಲ್ಲಿ. 21 ಜನ್ಮ ಸುಖಧಾಮದಲ್ಲಿದ್ದೆವು. ನಂತರ ರಾವಣ ರಾಜ್ಯ ಭಕ್ತಿ ಮಾರ್ಗ ಶುರು ಆಗ್ತದೆ. ಭಕ್ತಿ ಮಾರ್ಗ ಅಂದ್ರೇ ಕೆಳಗಿಳಿಯುವ ಮಾರ್ಗ. ಭಕ್ತಿ ಹಗಲು, ಭಕ್ತಿ ರಾತ್ರಿ, ಜ್ಞಾನ ಹಗಲು. ಈಗೆಲ್ಲಿದೆ ಕಲಿಯುಗ? ಜಗತ್ತೆಲ್ಲಿದೆ? ಹಗಲಿನಲ್ಲಿದೆಯೋ ಅಥವಾ ರಾತ್ರಿಯಲ್ಲಿದೆಯೋ ಕಲಿಯುಗ? ಅಭಿಹೇ ಘೋರ್ ಅಂಧಿಯಾರಿ ರಾತ್ರಿ. ಬರೇ ರಾತ್ರಿ ಅಲ್ಲ, ಬಾಬಾ ಅಂತಾರೆ ಘೋರ್ ಅಂಧಕಾರ ರಾತ್ರಿ. ಶಿವ ಜಯಂತಿ, ಶಿವರಾತ್ರಿ 2 ಅಕ್ಷರಗಳು ಬರ್ತಾವಲ್ವ. ಶುಭ ಯಾವಾಗ ಬರ್ತಾರೆ? ಅಜ್ಞಾನದ ರಾತ್ರಿ ಇದ್ದಾಗ. ಭಾರತವಾಸಿ ಘೋರ್ ಅಂಧ್ಯಾರೆ ಮೇ ಆ ಜಾತೆ ಹೇ ತಬ್ ಬಾಪ್ ಆತೆ ಹೇ. ಭಾರತವಾಸಿಗಳು ಘೋರ ಅಂಧಕಾರದಲ್ಲಿ ಬಂದ್ಬಿಡ್ತಾರೆ. ಪೂರ್ಣ ಬುದ್ಧಿ, ಡಿಸಿಷನ್ ಪವರೇ ಕಳ್ಕೊಂಡ್ಬಿಡ್ತದೆ. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಐ ಆಮ್ ಡೂಯಿಂಗ್, ಡು ಐ ನೋ ದ ಮೀನಿಂಗ್, ನಾ ಏನು ಮಾಡ್ತಿದ್ದೇನೆ ಅದರ ಅರ್ಥನೇ ಗೊತ್ತಿಲ್ಲ ಅಂದರೆ ಅದು ಘೋರ ಅಂಧಕಾರ. ಬ್ಲೈಂಡ್ಲಿ ಫಾಲೋ ಮಾಡ್ತಿರ್ತಾರೆ, ಅದು ಘೋರ ಅಂಧಕಾರ. गुड़ियों की पूजा करते रहते हैं,
एक की भी ಬಾಯೋಗ್ರಫಿ नहीं जानते. ಸುಮ್ಮನೆ ಒಂದಿಷ್ಟು ಗೊಂಬೆಗಳನ್ನು ಮಾಡಿಕೊಂಡು ಆ ಗೊಂಬೆಗಳ ಪೂಜೆ ಮಾಡ್ತಾ ಕೂತ್ಕೊತಾರೆ. ಆ ಗೊಂಬೆಗಳಿಗೆ ಒಂದಿಷ್ಟು ಕತೆ ಕಟ್ತಾರೆ. ಅವ್ರು ಹಿಂಗೆ ಇವ್ರು ಹಿಂಗೆ ಬಾಬಾ ಅಂತಾರೆ. ಒಬ್ರದ್ದು ओरिजिनल बायोग्राफी ಗೊತ್ತೇ ಇಲ್ಲ. ये भक्ति मार्ग के शास्त्र भी बनने ही है. ये ड्रामा सृष्टि चक्र को भी समझना है. ಬಹಳ ನಿನ್ನೆನ ಬಾಬಾ ಪ್ರೆಸ್ ಮಾಡಿ ಹೇಳಿದರೆ ಡ್ರಾಮಾ ಜ್ಞಾನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾಟಕದಲ್ಲಿ ಎಲ್ಲ ದೃಶ್ಯಗಳು ಘಟಿಸಲೇಬೇಕಾಗಿದೆ. ಇಂಥ ದೃಶ್ಯ ಘಟಿಸಬಾರ್ದಿತ್ತು, ಭಕ್ತಿ ಮಾರ್ಗ ಇರಬಾರ್ದಿತ್ತು, ಶಾಸ್ತ್ರಗಳು ಬರೆಯಲ್ಪಡಬಾರ್ದಿತ್ತು ಅನ್ನೋಂಗೆ ಇಲ್ಲ. ಇದು ನಾಟಕ ಆ್ಯಸ್ ಇಟ್ ಈಸ್ ರಿಪೀಟ್ ಆಗ್ತದೆ. ಶಾಸ್ತ್ರ में यह नॉलेज नहीं है. ಶಾಸ್ತ್ರದಲ್ಲಿ ಊರ ಕಥೆ ಇದೆ, ರಾಮನ ಕಥೆ, ರಾವಣನ ಕಥೆ, ವಿಷ್ಣು ಕಥೆ. ಶಾಸ್ತ್ರದಲ್ಲಿ ಆತ್ಮಕಥೆ, ನನ್ನ ಜೀವನದ ಕಥೆ, ನನ್ನ ಆದಿಮಧ್ಯ ಅಂತಿದ ಪಾತ್ರದ ಕಥೆನೇ ಅದರಾಗಿಲ್ಲ. ಅದರಿಂದಲೇ ಅದು ಭಕ್ತಿ. ಜ್ಞಾನ ಅಂದರೆ ಸೆಲ್ಫ್ ರಿಯಲೈಸೇಷನ್, ಆತ್ಮ ಅರಿವೇ ಜ್ಞಾನ. ಯಹ ಭಕ್ತಿ ಕಾ ಜ್ಞಾನ ಫಿಲಾಸಫಿ. ಅಲ್ಲೆಲ್ಲ ಹೇಳ್ಕೊಡೋದು ಭಕ್ತಿಯ ಜ್ಞಾನ, ಅದಕ್ಕೆ ಹೆಸರೇ ಫಿಲಾಸಫಿ. ವಾ ಕೋಯಿ ಸದ್ಗತಿ ಮಾರ್ಗ ಕಾ ಜ್ಞಾನ ನಹಿ. ಅದು ಎಷ್ಟು ಫಿಲಾಸಫರ್ಸ್ ಇದ್ದೋದ್ರು ಒಬ್ಬ ಫಿಲಾಸಫರ್ ಥೆರಿ ಇದ್ದಂತ ಇನ್ನೊಬ್ರಿಲ್ಲ. ಯಾವ ಫಿಲಾಸಫರು ನಮ್ಮನ್ನು ಆತ್ಮನೆಡೆಗೆ, ಪರಮಾತ್ಮನೆಡೆಗೆ ಕರೆದೊಯ್ಯಲೇ ಇಲ್ಲ. ಎಲ್ಲ ಫಿಲಾಸಫಿ ಓದಿದರೆ ಇನ್ನೊಂದು 10 ಪ್ರಶ್ನೆ ಹೆಚ್ಚು ಬರ್ತಾವೆ ತಲೆಯಾಗ, ವಿನ ಆನ್ಸರ್ ಸಿಗಲ್ಲ. ಫಿಲಾಸಫರ್, ಒಬ್ಬ ಫಿಲಾಸಫರ್ ಇದ್ದು ಇನ್ನೊಂದು ಫಿಲಾಸಫರಿನ ಅವರ ಥೇರಿಗಳಿಗೆ ತಾವೇ ಕಾಂಟ್ರವರ್ಷಲ್. ತಮ್ಮ ಥೇರಿನೇ ಒಮ್ಮೆ ಹಿಂಗೆ ಹೇಳ್ತಾರೆ, ಒಮ್ಮೆ ಹಿಂಗೆ ಹೇಳ್ತಾರೆ, ಅವ್ರದ್ದೇ ಕಾಂಟ್ರವರ್ಷಲ್. ಪ್ರಶ್ನಾರ್ಥಕವಾಗಿ ಇದೆ ಅಲ್ಲಿ ಫಿಲಾಸಫಿ. ಅದು ಜ್ಞಾನ ಅಲ್ಲ. ಆ ಫಿಲಾಸಫಿ ಓದಿದರೆ ಯಾರಿಗೇನು ಸದ್ಗತಿ ಮಾರ್ಗ ಅಲ್ಲದು. बाप कहते हैं मैं आकर तुमको ब्रह्मा द्वारा यथार्थ ज्ञान सुनाता हूँ. ನಾನು ಬಂದು ನಿಮಗೆ ಯಥಾರ್ಥವಾದಂತಹ ಜ್ಞಾನ ತಿಳಿಸಿಕೊಡ್ತೀನಿ. ಬಾಬಾ ತಿಳಿಸ್ತಾ ಇದ್ದಾರೆ, ಯಥಾರ್ಥವಾದಂಥ ನಾಲೆಜ್ ಶಿವ ಬಾಬಾನೇ ಹೇಳಿಕೊಡ್ತಾರೆ ಬ್ರಹ್ಮನ ಮೂಲಕ. ಪರಮಾತ್ಮ ಸೆಲ್ಫ್ ತಾನೇ ಪ್ರೊಕ್ಲೇಮ್ ಅನೌನ್ಸ್ ಮಾಡ್ಕೊತಾರೆ, ನಾನು ಬ್ರಹ್ಮನ ಮೂಲಕ ಹೇಳ್ತೀನಲ್ಲ, ದ್ಯಾಟ್ ನಾಲೆಜ್ ಇಸ್ ಯಥಾರ್ಥ, ಟ್ರೂ. पुकारते भी है हमको सुखधाम शांतिधाम का रास्ता बताओ. बाप कहते आज से 5000 वर्ष पहले सुखधाम था जिसमें तुम सारे विश्व पर राज्य करते थे. ಇವತ್ತಿನಿಂದ 5000 ವರ್ಷದ ಹಿಂದೆ ಸುಖಧಾಮ ಇತ್ತು. ಬಾಬಾ ತಿಳಿಸಿದರೆ ವಿಶ್ವದ ಮೇಲೆ ರಾಜ್ಯ ಆಳ್ತಿದ್ವಿ. ಸೂರ್ಯವಂಶಿ ಡೈನಾಸ್ಟಿಕ ರಾಜ್ಯ ತ. ಬಾಬಾ ನೆನಪು ಮಾಡಿಸ್ಕೊಡ್ತಿದ್ದಾರೆ. ಇವತ್ತು ಬಾಬಾ ಫಸ್ಟ್ ಪಾಯಿಂಟ್ ಹೇಳಿದ್ರೆ ಸ್ಮೃತಿ ಮಾಡಿಸ್ಲಿಕ್ಕೆ ಬಂದೀನಿ. ಸುಖಧಾಮ ಇತ್ತು, ಸೂರ್ಯವಂಶಿ ಡೈನಾಸ್ಟಿ ರಾಜ್ಯ ಇತ್ತು, ಇನ್ನುಳಿದವರೆಲ್ಲ ಶಾಂತಿಧಾಮದಲ್ಲಿದ್ದರು. ವಹಾ 9 लाख गाय जाते हैं. ಅಲ್ಲಿರೋ ಪಾಪ್ಯುಲೇಷನ್ನೇ 9 ಲಕ್ಷ. तुम बच्चों को आज से 5000 वर्ष पहले बहुत साहूकार बनाया था. ಮಕ್ಕಳಿಗೆ 5000 ವರ್ಷದ ಹಿಂದೆ ಬಹಳ ನಾನು ನಿಮ್ಮನ್ನು ರಿಚ್ ಮಾಡಿದ್ದೆ. इतना धन दिया फिर तुमने वह कहाँ गवाया. ಶಿವಬಾಬಾ ಎಷ್ಟು ಸಂಪತ್ತು ಕೊಟ್ಟಿದ್ರಂದರೆ ಎಷ್ಟು ಕುಂತು 10,000 20,000 ವರ್ಷದನ್ನು ಕುಂತು ತಿಂದರೂ ಭೋಗಿಸಿದ್ರೂ ಕ್ಷಯವಾಗದಿರುವ, ಸವಿಯದಿರುವ ಸಂಪತ್ತು ಕೊಟ್ಟಿದ್ರು. ತುಮ್ ಕಿತನೆ ಸಾಹುಕಾರ ಥೇ. ಎಷ್ಟು ಸಾಹುಕಾರ ಇದ್ರಿ, ಎಲ್ಲೋಯ್ತದೆಲ್ಲ ಸಂಪತ್ತು, ಎಲ್ಲಿ ಕಳ್ಕೊಂಡ್ರಿ. ಭಾರತ್ ಕೌನ್ सा डावे. ಭಾರತ ಹಿ ಸಬ್ಸೆ ಉಂಚತೆ ಉಂಚ ಖಂಡ ಹೈ. ಬಾಬಾ ತಿಳಿಸಿದರೆ ಎಷ್ಟು ಸಾಹುಕಾರಿತ್ತು ಭಾರತ, ಎಷ್ಟು ಶ್ರೇಷ್ಠ ಖಂಡವಾಗಿತ್ತು. ನೆನಪು ಮಾಡಿಸ್ತಿದ್ದಾರೆ ಬಾಬಾ. ಸಭಿ ಕಾ ವಾಸ್ತವ ಮೇ ಯಹ ತೀರ್ಥ ಹೇ. ಆ್ಯಕ್ಚುಲಿ ಭಾರತ ಎಲ್ಲ ದೇಶಗಳಿಗೂ ತೀರ್ಥ ಸ್ಥಳ. ಕ್ಯೂಂಕಿ ಪತಿತ ಪಾವನ ಬಾಪ್ ಕಾ ಜನ್ಮಸ್ಥಾನ ಹೇ. ಏಕೆಂದರೆ ಪತಿತ ಪಾವನ ತಂದೆಯ ಜನ್ಮಸ್ಥಾನ ಅದು. जो भी धर्म वाले हैं सभी की बाप आकर सद्गति करते हैं. ಯಾವುದೇ ಧರ್ಮದವರು ಇರ್ಬೋದು,
बाबा ಬಂದು ಸರ್ವರ सद्गति ಮಾಡ್ತಾರೆ. अभी रावण का राज्य सारी सृष्टि में है. ಈಗ ರಾವಣನ ರಾಜ್ಯವೇ ಇಡೀ ಸೃಷ್ಟಿಯಲ್ಲಿದೆ ಅಂತಾರೆ ಬಾಬಾ. सिर्फ लंका में नहीं था, सभी में 5 विकार प्रवेश है. ಕೇವಲ ಲಂಕೆಯಲ್ಲಿ ರಾವಣನ ರಾಜ್ಯ ಅಲ್ಲ, ವಿಶ್ವದಲ್ಲಿರುವ ಸಕಲ ಆತ್ಮಗಳಲ್ಲೂ ರಾವಣನ ರಾಜ್ಯ ಪ್ರವೇಶವಾಗಿ ಬಿಟ್ಟಿದೆ. ಎಲ್ಲರಲ್ಲೂ ವಿಕಾರ ತುಂಬಿದೆ. ಈಗ ಹೇಳ್ರಿ, ಬಾಬಾ ಸ್ಮೃತಿ ಮಾಡಿಸ್ತಾರೆ. ಈಗ ವಿಕಾರ ಇದೆ, ತುಂಬಿಬಿಟ್ಟಿದೆ, ಪ್ರವೇಶ ಆಗಿದೆ ವಿಕಾರ ಎಲ್ಲರಲ್ಲೂ. ಹಾಗಾದರೆ ಬಾಬಾ ಸ್ಮೃತಿ ಮಾಡಿಸ್ತಾರೆ. ಸತ್ಯುಗ ಹೇಗಿತ್ತು ಹೇಳಿ? ಭಾರತ್ ವೈಸ್ಲೆಸ್ ಥಾ. ಇಂಥ ಭಾರತದ ಮಹಿಮೆ ಬೇರೆ ಯಾರು ಹೇಳಲು ಸಾಧ್ಯವೇ ಇಲ್ಲ. ಈಗ ವಿಕಾರಿ ಆಗಿಬಿಟ್ಟಿದೆ. सत्युग में दैवी संप्रदाय थी. सत्युगದಲ್ಲಿ दैवी संप्रदाय इತ್ತು. वो फिर 84 जन्म लोग भोग अभी असुरी संप्रदाय बने हैं. ಅಲ್ಲಿ ಸಂಪ್ರದಾಯ, ಅಲ್ಲಿ ಧರ್ಮ, ಅಲ್ಲಿ ಎಕನಾಮಿಕಲ್ ಕಂಡೀಷನ್, ಅಲ್ಲಿ ಸದ್ಗುಣ ಎಲ್ಲನೇ ಹೇಳ್ತಾರೆ ಬಾಬಾ. ಮತ್ತು ಅದು ಕಂಪ್ಯಾರಿಟಿವ್ ಈಗ ಏನಾಗಿದೆ, ಪ್ರತಿ ಸೆಂಟೆನ್ಸ್ಗೂ ಬಾಬಾ ಕಂಪೇರ್ ಮಾಡ್ತಾರೆ. ಈಗ 84 ಜನ್ಮ ಭೋಗಿ ಸಸುರಿ ಸಂಪ್ರದಾಯದವರಾಗಿದ್ದೀವಿ. ನೆಕ್ಸ್ಟ್ ಏನಾಗಲಿದ್ದೇವೆ? ಫಿರ್ ದೈವಿ ಸಂಪ್ರದಾಯ ಬಂತೆ. ಬಾಬಾ ಅಂತಾರೆ ಪುನಃ ದೈವಿ ಸಂಪ್ರದಾಯ ಆಗ್ತದೆ. ಹೇಳಿ, ಭಾರತ ಹೇಗಿತ್ತು? ಇನ್ನೊಮ್ಮೆ ನೆನಪು ಮಾಡಿಸ್ತಾರೆ ಬಾಬಾ. ಭಾರತ್ ಬಹುತ್ ಸೌಕಾರ್ ಥಾ. अब गरीब बना है इसलिए भीख मांग रहे हैं. ಒಂದು ಕಾಲದಲ್ಲಿ ಯಾರು ಬಂದು ದೇಶ ದೋಚ್ಕೊಂಡು ಹೋದ್ರು ಯಾರೇನು ತೊಗೊಂಡು ಹೋಗ್ಬೇಡ ಅಂತಿದ್ದಿಲ್ಲ. ಯಾವ ದೇಶದವ್ರು ಬಂದು ಭಾರತದಲ್ಲಿ ಏನು ಕೊಚ್ಕೊಂಡು ಹೋದ್ರು ತೊಗೊಂಡೋಗಿ, ಯಾರೂ ಅದು ಯುದ್ಧನೇ ಮಾಡ್ತಿರ್ಲಿಲ್ಲ. ಅಷ್ಟಿತ್ತು ಭಾರತದಲ್ಲಿ. ಈಗ ಬಡವಾಗಿಬಿಟ್ಟಿದೆ. ಒಂದು ಪ್ರಾಜೆಕ್ಟ್ ಇಂಪ್ಲಾಯ್ ಮಾಡ್ಬೇಕಂದ್ರೆ ಮೊದಲು ಎಲ್ಲಿಂದ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಆಮೇಲೆ ಮಾಡ್ತಾರೆ. ಬಾಬಾ ಕೇತೆ ತುಮ್ ಕಿತ್ನೆ ಸೌಕಾರ ಥೇ. ನೆನಪಾಯ್ತಾ? ಖುಷಿ ಇರ್ತಾ, ನಿಶ್ಚಯ ಬಂತ, ಸೌಕಾರಿದ್ದೆವು, ನಿರ್ವಿಕಾರಿಯಾಗಿದ್ವಿ, ಸುಖದಲ್ಲಿದ್ವಿ. ನಮಗೆ ನಾವು ಭೋಗಿಸಿದಷ್ಟು ಸುಖ, ವೈಭವ, ಸಂಪತ್ತು, ಸ್ಥಾನ ಯಾರಿಗೂ ಸಿಗೋದಿಲ್ಲ. ತುಮ್ ಸಾರಿ ವಿಶ್ವಕ್ಕೆ ಮಾಲೀಕತೆ. ನಾವಿಡೀ ವಿಶ್ವಕ್ಕೇ ಮಾಲೀಕರಾಗಿದ್ವಿ. ಧರಣಿ, ಆಕಾಶ ಎಲ್ಲವೂ ನಿಮ್ಮದೇ ಆಗಿತ್ತು. बाप स्मृति दिलाते हैं 12 शिव बाबा का स्थापना किया हुआ शिवालय था. ಬಾಬಾ ನೆನಪು ಮಾಡಿಸ್ಕೊಡ್ತಾರೆ, ಭಾರತ ಶಿವಬಾಬನಿಂದ ಸ್ಥಾಪಿಸಲ್ಪಟ್ಟ ಶಿವಾಲಯವಾಗಿತ್ತು. ವಹಾ ಪುನಃ ನೆನಪು ಮಾಡಿಸ್ತಾರೆ ನೋಡ್ರಿ, ಏನಿತ್ತು ಹೇಳ್ರಿ ಅಲ್ಲಿ. ವಹಾ ಪವಿತ್ರತಾ ಥಿ. ಉಸ್ ನೈ ದುನಿಯಾ ಮೇ ದೇವಿ ದೇವತಾओं का राज्य थे. ಅಲ್ಲಿ ಹೊಸ ಜಗತ್ತಿತ್ತು, ಪವಿತ್ರತೆ ಇತ್ತು. ಅಲ್ಲಿ ದೈವಿ ರಾಜ್ಯ, ದೇವಿ ದೇವತೆಗಳು ರಾಜ್ಯ ಆಳ್ತಿದ್ರು. भारतवासी तो यह भी नहीं जानते कि राधा कृष्ण का आपस में क्या संबंध है. दोनों अलग अलग राजधानी के थे. फिर स्वयंवर के बाद लक्ष्मी नारायण बने. ಇನ್ನೂ ಸತ್ಯುಗದ ಪರ್ಸ್ನಲ್ ಸೀಕ್ರೆಟ್ಸ್ ಬಾಬಾ ಹೇಳ್ತಾರೆ. ಅಲ್ಲಿ ರಾಧಾಕೃಷ್ಣರಿದ್ದರು. ಜನರಲ್ ಇಷ್ಟೊತ್ತನ ಹೇಳಿದ್ರು ಬಾಬಾ. ಜನರಲ್ ಸೊಸೈಟಿ ಹೇಗಿತ್ತು, ಗುಣಗಳು ಹೇಗಿತ್ತು, ಸ್ಮೃತಿ ಮಾಡಿಸ್ತಿದ್ದಾರೆ. ಸ್ಮೃತಿ ಯಾರಿಗಾಗ್ತದೆ? ಎಸ್, ಹೌದು ಹೌದು, ಸತ್ಯುಗ ಹಂಗಿತ್ತು, ಭಾರತ ಹಂಗಿತ್ತು, ನಾವು ಹಾಗಿದ್ದೆವು ಅಂತ ಯಾರಿಗೆ ಅನ್ನಿಸ್ತದೆ? ಯಾರಲ್ಲಿ ಪಾತ್ರ ಮಾಡಿದ್ರೋ ಅವರಿಗೆ ಬಾಬಾ ಹೇಳಿದ ಸತ್ಯ ಅಂತ ಫೀಲ್ ಆಗ್ತದೆ. ಯಾಕೆಂದ್ರೆ ಮಾಡಿ ಬಂದಿರ್ತಾರೆ. ಯಾರಲ್ಲಿ ಪಾತ್ರನೇ ಮಾಡಿಲ್ವೋ ಅವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತಾರೆ? ಈಗ ಉದಾಹರಣೆಗೆ ನಾವು ನೀವು ಎಲ್ಲ ಸೇರಿ 8 ವರ್ಷದ ಹಿಂದೆ ಚಲೋ ಥಾರ್ ಡೆಸರ್ಟಿಗೆ ಹೋಗಿವಿ. ಹುಡುಕಿ ಬೇಸಿಗೆಗಾಲದಾಗ ಹೋಗ್ಬಿಟ್ಟಿವಿ. ಆಮೇಲೆ 8 ವರ್ಷ ಆದಮೇಲೆ ಅಷ್ಟರು ಸೇರಿವಿ, ನೆನಪು ಮಾಡ್ಕೊತೀವಿ. ಅಲ್ಲಿ ಎಷ್ಟು ಬಿಸಿಲಿತ್ತಪ್ಪ, ಒಂದು ಹನಿ ನೀರಿಗೆ ಎಷ್ಟು ಪರದಾಡಿದ್ವಪ್ಪ. ಅವಾಗ ಆ ಬಿಸಿಲು, ಆ ಸಖಿ, ಆ ಫ್ರಸ್ಟ್ರೇಷನ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತದೆ ಕೆಲವರಿಗೆ. ಹೌದು 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 ಅಂತ ಎಷ್ಟು ಸ್ಟ್ರೈಟಾಗಿ ಸ್ವೀಕಾರ ಮಾಡಿಬಿಡ್ತಾರೆ. ಕೆಲವರೇ ಏನಿತ್ತೇನು ಇವರು ಇಷ್ಟು ಒದ್ದಾಡ್ತಾರೆ, ಏನಾಗಿತ್ತೇನು ಇವ್ರಿಗೆ, ಇವ್ರು ಏನು ನೋಡಿದ್ರೋ ಏನೋ, ಇವ್ರು ಹೋಗಿದ್ರೋ ಇಲ್ಲ, ಸುಮ್ಮನೆ ಹೇಳ್ತಾರೋ ಅಂತಾರೆ. ಯಾಕೆಂದ್ರೆ ಅವ್ರು ನಮ್ಮ ಜೊತೆಗೆ ಟ್ರಿಪ್ಪಿಗೆ ಬಂದಿರಲಿಲ್ಲ, ನಾವು ಅಷ್ಟೇ ಹೋಗಿದ್ವಿ. ಯಾರು ನಮ್ಮ ಜೊತೆಗೆ ಟ್ರಿಪ್ಪಿಗೆ ಬಂದಿಲ್ಲ ಅವ್ರು ನಮ್ಮ ಮಾತುಗಳನ್ನ ನಂಬಂಗಿಲ್ಲ. ಅವತ್ತು ಹಿಮಾಲಯಕ್ಕೆ ಹೋಗಿದ್ವಿ, ಹೆಂಗಿತ್ತು ಐಸು, ಮೊಣಕಾಲ್ವರೆಗೂ ಮುಳುಗಿತ್ತು, -ಡಿಗ್ರಿ ಇತ್ತು ಅಂತ ನಾವು ರಿಯಲಿ ಮಾತಾಡಿದ್ರು
ಕೆಲವ್ರಿಗೆ ಇವ್ರು ಬಂಡಲ್ ಹೇಳಕತ್ತಾರ, ಯಾಕಂದ್ರೆ ಅವ್ರು ಅಲ್ಲಿ ಬಂದಿರಲಿಲ್ಲ ನಮ್ಮ ಜೊತೆಗೆ ಟ್ರಿಪ್ಪಿಗೆ. ಹಂಗೆ ಶಿವಬಾಬಾ ಸತ್ಯುಗದ ಬಗ್ಗೆ ಸ್ಮೃತಿ ಮಾಡಿದಾಗ, ಹೌದು ನಾವು ಚಿನ್ನದ ಮನೆಯಲ್ಲಿದ್ವಿ, ನಾವು ಶ್ರೀವಂತರಾಗಿದ್ವಿ, ನಮ್ಮದೇ ರಾಜ್ಯ ಇತ್ತು, ನಿರ್ವಿಕಾರಿಗಳಾಗಿದ್ವಿ, ಪವಿತ್ರ ಪ್ರವೃತ್ತಿ ಇತ್ತು. ಇದೆಲ್ಲ ಎಸ್ ಎಸ್ ಅಂತ ಯಾರಿಗೆ ಅನ್ನಿಸ್ತದೆ? ಯಾರು ಸತ್ಯುಗದಲ್ಲಿ ಪಾತ್ರ ಮಾಡಿದ್ರು ಅವ್ರಿಗೆ ಇದು ಸ್ಮೃತಿ ಬರ್ತದೆ. ಯಾರು ಪಾತ್ರನೇ ಮಾಡಿಲ್ಲ ಅವ್ರು ಇದನ್ನು ನಂಬಂಗೇ ಇಲ್ಲ. ಇವ್ರು ಹೇಳೋದೆಲ್ಲ ಸುಳ್ಳು ಅಂತಾರೆ. ಇವ್ರು ಸುಮ್ಮನೆ ಇಮ್ಯಾಜಿನೇಷನ್ ಹೇಳ್ತಾರೆ. ಯಾಕಂದ್ರೆ ಪಾಪ ಅವರಲ್ಲಿ ಪಾತ್ರ ಮಾಡೇ ಇಲ್ಲ, ಅವ್ರದ್ದು ತಪ್ಪಲ್ಲದು. ಅವ್ರಿಗೆ ಆ ಸ್ಮೃತಿ ಆತ್ಮದೊಳಗೆ ರೆಕಾರ್ಡ್ ಇದ್ರೆ ತಾನೇ ಅದು ಮತ್ತೆ ಓಪನ್ ಆಗೋದು ಫೈಲ್. ಅವ್ರು ನೆನಪೇ ಬರೋದಿಲ್ಲ. ಬಾಬಾ ತಿಳಿಸಿದರೆ ಇನ್ನೂ ಅಲ್ಲಿ ಸತ್ಯುಗದ ಪರ್ಸ್ನಲ್ ವಿಷಯಗಳನ್ನು ಬಾಬಾ ಹೇಳ್ತಾರೆ. ರಾಧಾ ಕೃಷ್ಣರಿಗೂ ಪರಸ್ಪರ ಏನು ಸಂಬಂಧ ಇತ್ತು? ರಾಧೆಯೇ ಬೇರೆ ರಾಜಧಾನಿಯ ಕುಮಾರಿ, ಕೃಷ್ಣನೇ ಬೇರೆ ರಾಜಧಾನಿಯ ಕುಮಾರನಾಗಿರ್ತಾನಲ್ಲಿ. ಅವರಿಬ್ಬರದು ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗ್ತಾರೆ. ಈ ಜ್ಞಾನ ಯಾವ ಮನುಷ್ಯನಲ್ಲೂ ಇಲ್ಲ. परमपिता परमात्मा ने ज्ञान सागरा, वही तुम्हें यह ज्ञान रूहानी ज्ञान देते हैं. ये स्पिरिचुअल नॉलेज सिर्फ एक बाप ही दे सकते हैं. ये स्पिरिचुअल नॉलेज केवल ಒಬ್ಬ ತಂದೆಯೇ ಕೊಡಲು ಸಾಧ್ಯವಿದೆ. अब बाप कहते हैं आत्माभिमानी बनो. ಮಕ್ಕಳೇ ಆತ್ಮಾಭಿಮಾನಿಗಳಾಗ್ರಿ. मुझ अपने परमपिता परमात्मा शिव को याद करो. परमपिತ ಪರಮಾತ್ಮ ಶಿವನನ್ನು ನೆನಪು ಮಾಡ್ರಿ. ಯಾದ್ ಸೇ ಹಿ ಸತೋಪ್ರಧಾನ್ ಬನೆಂಗೆ. ತಂದೆ ನೆನಪಿನಿಂದಲೇ ಸತೋಪ್ರಧಾನರಾಗ್ತೀವಿ. ತುಮ್ ಯಹಾ ಆತೆ ಹಿ ಹೋ ಮನುಷ್ಯ ಸೇ ದೇವತಾ ಅಥವಾ ಪತಿತ್ ಸೇ ಪಾವನ್ ಬನ್ನೆ. ನಾವಿಲ್ಲಿ ಬರುವುದೇ ಮನುಷ್ಯರಿಂದ ದೇವತೆಗಳಾಗಲಿಕ್ಕೆ, ಪತಿತರಿಂದ ಪಾವನವಾಗಲಿಕ್ಕೆ. ಅಭಿ ಯಹ ಹೇ ರಾವಣ ರಾಜ್ಯ. ಈಗಿರುವುದು ರಾವಣ ರಾಜ್ಯ. ಭಕ್ತಿ ಮಾರ್ಗ में ರಾವಣ ರಾಜ್ಯ ಶುರು होता है. ಭಕ್ತಿ ಮಾರ್ಗದಲ್ಲಿ ರಾವಣ ರಾಜ್ಯ ಶುರು ಆಗ್ತದೆ. रावण ने कोई एक सीता को नहीं चुराया. तुम सब भक्ति करने वाले रावण के चंबे में हो. ರಾವಣನೊಬ್ಬ ಸೀತೆಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿಲ್ಲ. ವಿಶ್ವದಲ್ಲಿರೋ ಸಕಲಾತ್ಮಗಳು, ಭಕ್ತರು, ಭಕ್ತಿ ಮಾಡೋರು ರಾವಣನ ಮುಷ್ಟಿಯಲ್ಲಿದ್ದೀವಿ. सारी सृष्टि 5 विकारों रूपी रावण की कैद में है. ಒಂದು ಸೀತೆಯ ಮಾತು ಬಾಬಾ ಹೇಳ್ತಾ ಇಲ್ಲ, ಇಡೀ ವಿಶ್ವವೇ ಇಂಪ್ರಿಸನ್ಮೆಂಟ್, ಜೈಲಿನಲ್ಲಿದ್ದಾರೆ. ಯಾರ ಜೈಲು? ರಾವಣನ ಜೈಲು. ರಾವಣ ಜೈಲು ಅಂದರೆ ಬಂಧಿತ. ಕಾಮ, ಕ್ರೋಧ, ಮೋಹ, ಲೋಭ ಬಿಡಬೇಕಂತ ಗೊತ್ತಿದ್ರು ಬಿಟ್ಟಿರೋಕ್ಕಾಗಿಲ್ಲ. ಅದ ಬಂಧನದಲ್ಲಿ ಸಿಕ್ಕಾಕೊಂಡು ಬಿಟ್ಟಾರೆ. ರಾವಣ ಜೈಲಿನಲ್ಲಿ ಇಟ್ಬಿಟ್ಟಿದ್ದಾರೆ. ಎಲ್ಲಿ ವಿಕಾರ ಇದೆಯೋ, ವಿಕಾರ ಇದ್ದಲ್ಲಿ ವಿಕಾರದ ರಿಸಲ್ಟ್ ಶೋಕ್. ಸಭಿ ಶೋಕ ವಾಟಿಕಾ ಮೇ ದುಃಖಿ ಹೇ. ಎಲ್ಲರೂ ಶೋಕವಾಟಿಕೆಯಲ್ಲಿ ದುಃಖಿಯಾಗಿದ್ದಾರೆ. ಬಾಬಾ ಬಂದು ಸರ್ವರಿಗೂ ಶೋಕದಿಂದ ಮುಕ್ತಿ, ಸಂತೋಷವನ್ನು ಕೊಡುತ್ತಾರೆ. ಈಗ ಪುನಃ ಬಾಬಾ ಸ್ವರ್ಗ ಮಾಡುತ್ತಿದ್ದಾರೆ. ಕೆಲವೊಬ್ಬರು ಕನ್ಫ್ಯೂಷನ್ ಮಾಡ್ಕೊತಾರೆ. ಯಾರಿಗೆ ಈಗ ಸದ್ಯ ಈ ಕಲಿಯುಗದಲ್ಲೂ ಸಹ ಯಾರಿಗೆ ಭಾಳ ರೊಕ್ಕ, ಸ್ಥಾನ, ಮಾನ, ಅಧಿಕಾರ ಇದೆ ಅವ್ರು ಸ್ವರ್ಗದಲ್ಲಿದ್ದಾರೆ. ಯಾರ ಹತ್ರ ರೊಕ್ಕ ಇಲ್ವೋ ಅವ್ರು ನರಕದಲ್ಲಿ ಒದ್ದಾಡ್ತಿದ್ದಾರೆ. ಹಂಗೆ ಅಂದ್ಕೊಂಡಾರೆ. ಅಲ್ಲ ಅಂತಾರೆ ಬಾಬಾ. ಎಲ್ಲರೂ ಪತಿತರೇ, ಎಲ್ಲರೂ ನರಕವಾಸಿಗಳೇ. ರೊಕ್ಕಿರೋರು, ರೊಕ್ಕಿಲ್ಲಾರ್ದವ್ರು ಎಲ್ಲರೂ ಪತಿತರೇ, ಎಲ್ಲರೂ ನರಕವಾಸಿಗಳು. ಪ್ರೂಫ್ ಏನು? ಭಾರತೀಯರು ಸೌಕರ್ಯ ಇರಲಿ, ಬಡವರಿರಲಿ, ಗಂಗಾ ಸ್ನಾನಕ್ಕೆ ಹೋಗೇ ಹೋಗ್ತಾರೆ. ಯಾಕೆಂದರೆ ಗಂಗಾದಲ್ಲಿ ಸ್ನಾನ ಮಾಡಿದರೆ ನಾವು ಪಾವನ ಆಗ್ತೀವಿ ಅನ್ನೋ ಉದ್ದೇಶದಿಂದ ಹೋಗ್ತಾರೆ. ಗಂಗಾದಲ್ಲಿ ಸ್ನಾನ ಮಾಡಿದ್ರೆ ಪಾವನರಾಗ್ತೀವಿ ಅಂತಂದಮೇಲೆ ಈಗ ಸದ್ಯ ಅವ್ರು ಪತಿತರಿದ್ದಾರೆ. ಪರಂತು ಪಾವನ್ ತೋ ಕೊಯ್ ಬಂತೇ ನಹಿ. ಆದರೆ ಯಾರು ಪಾವನ ಅಂತೂ ಆಗೋದಿಲ್ಲ ತಾನೇ. ಪತಿತ ಪಾವನ್ ತೋ ಬಾಪ್ ಕೋ ಹಿ ಕಹಾ ಜಾತಾ ಹೈ, ನ ಕಿ ನದಿಯೋಂ ಕೋ. ಪತಿತ ಪಾವನ ಅಂತ ಹೇಳಿ ಶುಭಾವನೆ ಕರೆಯಲಾಗ್ತದೆ ವಿನಃ ನದಿಗಳಿಗಲ್ಲ ಅಂತಾರೆ ಬಾಬಾ. यह सब है भक्ति मार्ग. बाप ही आकर यह बातें बतलाते हैं, समझाते हैं. ಇದೆಲ್ಲವೂ ಭಕ್ತಿ ಮಾರ್ಗ. ಬಾಬಾನೇ ಬಂದು ತಿಳಿಸ್ಕೊಡ್ತಾರೆ. अब तुम यह जो जानते हो, एक है लौकिक बाप, दूसरा है प्रजापिता ब्रह्मा,
अलौकिक बाप और वह है पारलौकिक बाप, 3 ಬಾಪ್ है. ಮುರಳಿ ಪ್ರಾರಂಭದಲ್ಲಿ ಬಾಬಾ 2 ತಂದೆ ಅಂದರು. ಈಗ ಪುನಃ ನೆನಪು ಮಾಡಿಸ್ಕೊಡ್ತಾರೆ ಸಂಗಮಯುಗದಲ್ಲಿ ನಮಗೆ 3 ಜನ ತಂದೆ. ಒಬ್ಬರು ಲೌಕಿಕ ತಂದೆ, ಪಾರಲೌಕಿಕ ಶಿವಬಾಬಾ, ಇನ್ನೊಬ್ಬರ ಮಧ್ಯದಲ್ಲಿರೋರು ಅಲೌಕಿಕ ತಂದೆ ಬ್ರಹ್ಮ ಬಾಬಾ. 3 ಜನ ತಂದೆ. ಶಿವ ತಂದೆಯು ಪ್ರಜಾಪಿತನ ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮ ಸ್ಥಾಪನೆ ಮಾಡ್ತಾರೆ. ब्राह्मणों को देवता बनाने के लिए राजयोग सिखाते हैं. ಬಾಬಾ ಬ್ರಾಹ್ಮಣರಿಗೇ ಶಿಕ್ಷಣ ಕೊಡ್ತಾರೆ. ಬ್ರಾಹ್ಮಣರನ್ನು ದೇವತೆ ಮಾಡಲಿಕ್ಕೆ ಶಿಕ್ಷಣ ಕೊಡ್ತಿದ್ದಾರೆ ಅಂತಾರೆ ಬಾಬಾ. ನಿನ್ನೆ ಬಾಬಾ ಅಂತಾರೆ ಭಕ್ತರಿಗಲ್ಲ, ಜ್ಞಾನಿಗಳಿಗಲ್ಲ, ಫಸ್ಟ್ ನಾ ಬಂದು ಜ್ಞಾನ ಹೇಳೋದು ಭಕ್ತರಿಗೆ, ಆಮೇಲೆ ಅವರು ಜ್ಞಾನಿ ಆಗ್ತಾರೆ. ಇವತ್ತು ಬಾಬಾ ಏನಂತಾರೆ? ಶಿವಬಾಬಾ ರಾಜಯೋಗ ಕಲಿಸ್ಲಿಕ್ಕೆ ಬಂದರೆ ಬ್ರಾಹ್ಮಣರಿಗೆ ದೇವತೆಗಳನ್ನಾಗಿ ಮಾಡಲಿಕ್ಕೆ ಒಂದೇ ಬಾರಿ ಬಂದು ಬಾಬಾ ರಾಜಯೋಗ ಕಲಿಸ್ತಾರೆ. ಆತ್ಮಗಳು ಪುನರ್ಜನ್ಮ ಪಡಿತಾ ಇರ್ತದೆ. ಆತ್ಮನೇ ಹೇಳ್ತದೆ, ನಾನು ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಪಡಿತೀನಿ. ಬಾಬಾ ಹೇಳ್ತಾರೆ ಸ್ವಯಂನ ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ, ಆಗ ಅನೇಕ ಅಪವಿತ್ರ ಬಂಧನಗಳಿಂದ ಮುಕ್ತರಾಗಿ ಪಾವನರಾಗ್ತೀವಿ. ಬಾಬಾ ಸ್ಪಷ್ಟವಾಗಿ ವಾರ್ನ್ ಮಾಡ್ತಾರೆ, ಮಕ್ಕಳೇ ಯಾವುದೇ ದೇಹಧಾರಿಗಳ ನೆನಪು ಮಾಡಬೇಡಿ. ಈಗಿದ್ದಿರುವುದು ಮೃತ್ಯು ಲೋಕ, ಅಮರ ಲೋಕದ ಸ್ಥಾಪನೆ ಇನ್ನೂ ನಡೆಯಬೇಕಾಗಿದೆ, ಪ್ರಾರಂಭ ಆಗಿದೆ. बाबा अंतरे भक्ति मार्ग के मनुष्य अनेक प्रकार के चित्र बनाए, पूजा कर फिर जाकर डूब जा कहते हैं. बहुत पूजा करते, सिखलाते, खिलाते पिलाते. अब खाते तो ब्राह्मण लोग हैं. इसको कहा जाता है गुड़ियों की पूजा. कितनी अंधश्रद्धा है. अब उन्हों को कौन समझाए? ಎಷ್ಟು ಅಂಧಶ್ರದ್ಧೆ ಭಕ್ತಿ ಮಾರ್ಗದಲ್ಲಿ. ಬಾಬಾ ತಿಳಿಸಿದ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೆದೆಲ್ಲ ಗೊಂಬೆಗಳ ಪೂಜೆ. ಮೂರ್ತಿಗಳನ್ನ ಚಂದ ಶೃಂಗಾರ ಮಾಡಿ ರೆಡಿ ಮಾಡಿ ವಾಪಸ್ ಮುಳುಗಿಸಕ್ಕೆ ಹೋಗ್ತಾರೆ. ಎಷ್ಟು ಅಂಧಶ್ರದ್ಧೆ. ಯಾರು ಹೇಳ್ತೀವಿ ಸರ್? ಬಾಪ್ ಕೇತೆ ಅಭಿ ತುಮ್ ಹೋ ಈಶ್ವರಿಯ ಸಂತಾನ್. ಈಗ ನಾವು ಈಶ್ವರಿಯ ಸಂತಾನರು, ರಾಜಯೋಗ ಕಲಿತಿದ್ದೀವಿ. ಈಗ ರಾಜಯೋಗ ಸ್ಥಾಪನೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಪ್ರಜಾ ತೋ ಬಹುತ್ ಬಂತೆ ಹೇ. ಪ್ರಜೆಗಳಂತೆ ಇನ್ನೂ ಬಹಳ ಜನ ಆಗಿದ್ದಾರೆ. ಕೋಟೊಮ್ಮೆ ಕೊಯ್ ರಾಜ ಬಂತೆ ಹೇ. ಕೋಟಿಯಲ್ಲಿ ಯಾರೋ ಒಬ್ಬರು ರಾಜರಾಗ್ತಾರೆ. ಸತ್ಯುಗಕ್ಕೆ ಹೂವಿನ ತೋಟ ಅಂತ ಕರೆಯಲಾಗ್ತದೆ. ಈಗಿರೋದು ಮುಳ್ಳಿನ ಕಾಡು. ಈ ರಾವಣನ ಜಂಗಲ್ ಎಂದು ಕರೆಯಲಾಗ್ತದೆ. ಲಕ್ಷ್ಮೀನಾರಾಯಣ ಕೋ ಭಿ ಯಹ ಜ್ಞಾನ ನಹಿ ರಹತಾ. ನಮಗೇನೀಗ ಶ್ರೇಷ್ಠ ಜ್ಞಾನ ಪರಮಾತ್ಮ ಕೊಡ್ತಿದ್ದಾರೋ ಈ ಸತ್ಯ ಆತ್ಮಿಕ ಜ್ಞಾನ ಲಕ್ಷ್ಮೀನಾರಾಯಣರಿಗೂ ಸಹಿತ ಇರೋದಿಲ್ಲ. ಎಷ್ಟು ಖುಷಿ ಇರಬೇಕು. ಅವ್ರಿಗೂ ಸಹಿತ ಈ ಜ್ಞಾನ ಪ್ರಾಯಲೋಪ ಆಗಿಬಿಡ್ತದೆ. ಏನು ಜ್ಞಾನಾನಂದ ಅನುಭವ ಮಾಡಬೇಕೋ ಈಗಲೇ ಅನುಭವ ಮಾಡೋಕ್ಕೆ ಬರ್ತದೆ. ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿ ಹೇಳಿ ಕೆಳಗೆ ಬಂದುಬಿಟ್ಟಿವಿ. ಸಬ್ ಬಾಪ್ ದಾದಾ ಏಕ್ ದೋ ಬಾಪ್ ಹೇ. ಬಾಬಾ ತೀರ್ಸ ಸರ್ವರ ಸದ್ಗತಿದಾತ ಶಿವಬಾಬನೇ. ಎಲ್ಲರಲ್ಲಿ ಪರಮಾತ್ಮ ಇದ್ದಾನ ಅಂದಂದು ಹಂಗಾದ್ರೆ ನಾನು ಪರಮಾತ್ಮ, ನೀನು ಪರಮಾತ್ಮ, ಎಲ್ಲರೂ ತಂದೆ ತಾನೇನೆ. ಆ ಸಹೋದರ ಭಾವನೆನೇ ಇಲ್ಲ. ವರ್ಷಕ್ಕೆ ಹಕ್ಕನೇ ಇರತ್ತಾ? ಆಸ್ತಿ ಅಧಿಕಾರನೇ ಇರೋಂಗಿಲ್ಲ. ಎಲ್ಲರಲ್ಲಿ ಪರಮಾತ್ಮ ಇದ್ದರೆ ಎಲ್ಲರೂ ತಂದೆಗೆ ಹೆಂಗೆ ಆಸ್ತಿ ಕೊಡೋಕ್ಕಾಗ್ತದೆ? ಬಚ್ಚೆ ತೋ ಆಕರ್ ಸಭಿ ಬಚ್ಚೋಂಕು ವರ್ಷ ದೇತೆ. ಮಕ್ಕಳಿಗೆ ತಂದೆ ಬಂದು ಎಲ್ಲರಿಗೂ ಆಸ್ತಿ ಕೊಡ್ತಾರೆ. ಸರ್ವಕ ಸದ್ಗತಿದಾತ ಹೇ. यह भी समझाया जाता है 84 जन्म वह लेते हैं जो पहले सत्युग में आते हैं. ಯಾರು ಸತ್ಯುಗದ ಪ್ರಾರಂಭದಲ್ಲಿ ಬರ್ತಾರೋ ಅವರೇ 84 ಜನ್ಮ ಪಡಿತಾರೆ. ಕ್ರಿಶ್ಚಿಯನ್ ಲೋग तो जन्म कितने होंगे? करके 40 ಜನ್ಮ होंगे. ಕ್ರಿಶ್ಚಿಯನ್ಸ್ಗೆ ಎಷ್ಟಪ್ಪ ಜನ್ಮ ಇರ್ಬೋದು? ಭಾಳ 40 ಜನ್ಮ. ಇದು ಸಹಿತ ಲೆಕ್ಕ ತೆಗೆಯಲಿಕ್ಕೆ ಬರ್ತದೆ. ಏಕ ಭಗವಾನ್ को ढूंढने के लिए कितने धक्का खाते हैं. ಒಂದು ಭಗವಂತನನ್ನು ಹುಡುಕ್ಲಿಕ್ಕೆ ಎಷ್ಟು ಪೆಟ್ಟು ತಿಂತಾರೆ. अब तुम धक्के खाते नहीं. ಈಗ ನೀವು ಮೋಸ ತಿನ್ನೋದಿಲ್ಲ, ಪೆಟ್ಟು ತಿನ್ನಲ್ಲ. ತುಮको सिर्फ एक बाप को याद करना है. ನಾವು ಕೇವಲ ಈಗ ಒಬ್ಬ ತಂದೆಯನ್ನು ಮಾತ್ರ ನೆನಪು ಮಾಡಬೇಕು. अभी तुम धक्के नहीं खाएंगे, तुमको सिर्फ एक को याद करना है. ಪೆಟ್ಟು ತಿನ್ನಬಾರ್ದು, ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಭಕ್ತಿ ಮಾರ್ಗದ್ದೆಲ್ಲ ಕಸ್ಟಮ್ಸ್ ಬಿಟ್ಟು ಬಿಡಬೇಕು, ಪೆಟ್ಟು ತಿನ್ನಬಾರ್ದು ಅಂದರೆ. ಯಹ ಹೇ ಪತಿತ ಪಾವನ್ ಗಾಡ್ ಫಾದರ್ಲಿ ಯೂನಿವರ್ಸಿಟಿ.
यह है याद की यात्रा. बाबा ನೆನಪಿನ ಯಾತ್ರೆ ಕಲಿಸ್ತಿದ್ದಾರೆ. ಇದು गॉड फादरली यूनिवर्सिटी. तुम्हारी आत्मा पढ़ती है. साधु संत फिर कह देते हैं आत्मा निर्लेप है. अरे आत्मा को क्यों कोई कर्म अनुसार दूसरा जन्म लेना पड़ता है. ಸಾಧು ಸಂತರ ಕೆಲವೊಮ್ಮೆ ಮಿಸ್ಗೈಡ್ ಮಾಡಿಬಿಡ್ತಾರೆ. ಆತ್ಮ ನಿರ್ಲೇಪ, ಏನು ಬೇಕಾದ್ ಮಾಡ್ರಿ, ಪಾಪ ಮಾಡಿರಿ, ಪುಣ್ಯ ಮಾಡಿರಿ, ಆತ್ಮಕ್ಕೆ ಏನು ಅಂಟ್ಕೊಳಂಗಿಲ್ಲ, ಅದು ಶುದ್ಧ ಅಂದ್ಬಿಡ್ತಾರೆ. ಬಾಬಾ ಅಂತಾರೆ ನಾವೇನು ಕರ್ಮ ಮಾಡ್ತೀವಿ ಆತ್ಮನಿಗೆ ಅಂಟ್ತದೆ, ಅದ್ರ ತಕ್ಕಂತೆ ಕರ್ಮ ಪಡಿತೀವಿ, ಜನ್ಮ ಪಡಿತೀವಿ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಆತ್ಮದಲ್ಲೇ ರೆಕಾರ್ಡ್ ಆಗಿರ್ತದೆ. ಆತ್ಮನೇ ಅದರ ದುಃಖ ಸುಖವನ್ನು ಉಪಭೋಗಿಸ್ತದೆ. ಈ ಸಮಯದಲ್ಲಿ ನಮ್ಮದು ಕರ್ಮಗಳು ವಿಕರ್ಮ ಆಗಿಬಿಟ್ಟವೆ. ಸತ್ಯುಗದಲ್ಲಿ ಎಲ್ಲರ ಕರ್ಮ ಅಕರ್ಮ. ಅಕರ್ಮ ಅಂದರೆ ನ್ಯೂಟ್ರಲ್, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಅದು ಅಕರ್ಮ. ವಹಾ ವಿಕರ್ಮ ಹೋತಾ ಹಿ ನಹಿ. ಸತ್ಯುಗದಲ್ಲಿ ವಿಕರ್ಮಗಳೇ ಇರುವುದಿಲ್ಲ. वह है पुण्यात्माओं की दुनिया. ಅದು ಪುಣ್ಯಾತ್ಮಗಳ ಜಗತ್ತು. यह सब समझने और समझाने की बातें हैं. ಈ ಮಾತುಗಳು ತಿಳ್ಕೋಬೇಕು ಮತ್ತು ತಿಳಿಸ್ಬೇಕು. ಅಚ್ಚಾ ಮಧುರ ಮಧುರ ಸಿಕ್ಕಿಲ್ಲದೆ ನಂಬರ್ವಾರ್ ಪುರುಷಾರ್ಥಾನುಸಾರ ಮುಳ್ಳಿನಿಂದ ಹೂಗಳಾಗುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ. ಗುಡ್ ಮಾರ್ನಿಂಗ್. ರೂಹಾನಿ ತಂದೆಯ ರೂಹಾನಿ ಮಕ್ಕಳಿಗೆ ನಮಸ್ತೆ. रूहानी बच्चों की रूहानी बाप दादा को याद प्यार गुड मॉर्निंग और दिल से नमस्ते नमस्ते नमस्ते. ಥ್ಯಾಂಕ್ಸ್ ಅಪ್ಪ ಶಿವ ಬಾಬಾ. ದಿನ ಖುಷಿಯಿಂದ ಹೇಳಬೇಕು ಥ್ಯಾಂಕ್ಸ್ ಅಪ್ಪ ಶಿವ ಬಾಬಾ. ಟುಡೇ ದ ಡೇ ಹ್ಯಾಸ್ ಬೀನ್ ಎಂಡ್. ನಿನ್ನ ಕೃಪಾ ನಿನ್ನ ದಯೆಯಿಂದ ಇವತ್ತಿನ ದಿನ ಸುಗಮವಾಗಿತ್ತು. ಥ್ಯಾಂಕ್ಸ್ ಅಪ್ಪ ಶಿವ ಬಾಬಾ. ದಿನ ರಾತ್ರಿ ಮಲ್ಕೊಳ್ಳೋಕೆ ಥ್ಯಾಂಕ್ಸ್ ಅಪ್ಪ ಶಿವ ಬಾಬಾ. ದಿನ ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ಸ್ ಪಾ ಶಿವ ಬಾಬಾ, ಯಾಕೆಂದ್ರೆ ನನಗೆ ಎಬ್ಸಿದೀಯಾ. कांटों से फूल बन फूलों का बगीचा स्थापन करने की सेवा करनी है. कोई भी बुरा कर्म नहीं करना है. ಮುಳ್ಳಿನಿಂದ ಹೂಗಳಾಗುವ ಹೂವಿನ ತೋಟದ ಸ್ಥಾಪನೆ ಮಾಡಲಿಕ್ಕೆ ಸೇವೆ ಮಾಡಬೇಕು. ಯಾವುದೇ ಪಾಪಕರ್ಮಗಳು ಮಾಡಬಾರದು. ಆತ್ಮಿಕ ಜ್ಞಾನ ಏನು ಬಾಬಾ ಕೊಡ್ತಾ ಇದ್ದಾರೋ ಆ ಜ್ಞಾನ ಕೇಳಬೇಕು, ಅನೇಕರಿಗೆ ಕೊಡಬೇಕು. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ಒಬ್ಬ ತಂದೆ ನೆನಪು ಮಾಡಬೇಕು, ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಬಾರದು. ಸದಾ ತಮ್ಮ ರಾಯಲ್ ಕುಲದ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಟೇಜ್ನ ಅನುಭವ ಮಾಡುವ ಗುಣಮೂರ್ತಿ ಭವ. ಸದಾ ತಮ್ಮ ರಾಯಲ್ ಕುಲದ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಟೇಜಿನ ಅನುಭವ ಮಾಡುವ ಗುಣಮೂರ್ತಿ. ರಾಯಲ್ ಕುಲದವ್ರು ಇರ್ತಾರಲ್ಲ, ಅವ್ರು ಹಾಕೊಳ್ಳೋ ಚಪ್ಪಲು, ಅವ್ರು ಹಾಕೊಳ್ಳೋ ಡ್ರೆಸ್ನಿಂದ ಇವ್ರು ಸಾವ್ಕಾರ ಅಂತ ಗೊತ್ತಾಗಿದೆ. ಅವ್ರು ಎಂದಿಗೂ ಮಣ್ಣಾಗಂಗಕ್ಕೆ ಬರೇ ಗಾಲಿನಲ್ಲಿ ಅಡ್ಡಾಡಂಗಿಲ್ಲ. ದೇಹಾಭಿಮಾನ ಮಣ್ಣು. ಈ ದೇಹಾಭಿಮಾನಕ್ಕೆ ನಮ್ಮ ಮನಸ್ಸು ಬುದ್ಧಿ ಅನ್ನೋ ಕಾಲು ಈ ಮಣ್ಣಿಗೆ ತಾಗಬಾರ್ದು. ಈ ಮಿಟ್ಟಿಯಿಂದ ಈ ಮಣ್ಣಿನ ಸ್ಮೃತಿಯಿಂದ ಸದಾ ದೂರ ಇರಬೇಕು. ಸದಾ ಸ್ಮೃತಿ ಇಟ್ಕೋಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ರಾಯಲ್ ಫ್ಯಾಮಿಲಿಯ ಶ್ರೇಷ್ಠ ಸ್ಟೇಜ್ ಉಳ್ಳಂಥ ಮಕ್ಕಳು ನಾವು. ಸದಾ ನಮ್ಮನ್ನು ಗುಣಮೂರ್ತ ಅಂತ ತಿಳಿದುಕೊಳ್ಬೇಕು. ದುರ್ಬಲತೆಯನ್ನು ನಮ್ಮೊಳಗೆ ಕಂಡ್ರೆ ಅದನ್ನು ರಿಯಲೈಸ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಒಂದು ವೇಳೆ ದುರ್ಬಲತೆಗಳಿದೆ, ನನ್ನಲ್ಲಿ ದುರ್ಬಲತೆ ಇದೆ ಅಂತ ಅದನ್ನೇ ಸ್ಮೃತಿ ಮಾಡಿದರೆ ದುರ್ಬಲತೆ ಉಳಿದು ಬಿಡ್ತದೆ. ನಾನು ಗುಣಮೂರ್ತಿ ಆತ್ಮ, ನಾ ರಾಯಲ್ ಆತ್ಮ, ನಾನೆಲ್ಲ ಹಳೆಯ ಸಂಸ್ಕಾರಗಳಿಂದ ಮುಕ್ತ ಆತ್ಮ ಅಂತ ತಿಳ್ಕೊಂಡ್ರೆ ನಾವು ನಿರಾಲ ಇರ್ತೀವಿ, ನ್ಯಾರ ಇರ್ತೀವಿ. ಸ್ಲೋಗನ್: ಯಾರು ಹರ್ಷಿತ ಮುಖತೆಯ ಮೂಲಕ ಪವಿತ್ರತೆಯ ರಾಯಲ್ಟಿಯ ಅನುಭವವನ್ನು ಅನೇಕರಿಗೆ ಮಾಡಿಸ್ತಾರೋ ಅವರೇ ರಾಯಲ್. ರಾಯಲ್ ಅಂದ್ರೇನು? ಹರ್ಷಿತ ಮುಖದ ಮೂಲಕ ಪವಿತ್ರತೆ ಮತ್ತು ರಾಯಲ್ಟಿಯನ್ನು ನಮ್ಮಿಂದ ಅನೇಕರಿಗೆ ಅನುಭವ ಆಗಬೇಕು. ನಮ್ಮಿಂದ ಅನೇಕರಿಗೆ ಅನುಭವ ಆಗ್ಬೇಕಂದ್ರೆ ನಾವೆಷ್ಟು ಪರ್ಫೆಕ್ಟ್ ಇರಬೇಕು, ಆಗ ನಾವು ರಾಯಲ್ ಸೋಲ್ಸ್. ಅಚ್ಚಾ, ಇವತ್ತಿನ ಮುರಳಿ ಆಧಾರದ ಮೇಲೆ ನಿಮಗೆ ಕ್ವಶನ್ ಪೇಪರ್ ಕಳಿಸಲಾಗಿದೆ. ದಯಮಾಡಿ ಅದನ್ನೆಲ್ಲರೂ ಸಾಲ್ವ್ ಮಾಡಿ ಆನ್ಸರ್ಸ್ ಕಳಿಸಿ. ಓಂ ಶಾಂತಿ. ಓಂ ಶಾಂತಿ.
ಆತ್ಮ ನಾನು ಶಾಂತ ಸ್ವರೂಪ. ಆತ್ಮ ನಾನು ಪವಿತ್ರ ಸ್ವರೂಪ, ಪರಿಶುದ್ಧ ಜ್ಯೋತಿ. ದೇಹ ಎನ್ನುವ ದೇಗುಲದಲ್ಲಿ ಆತ್ಮ ನಾನು ಚೈತನ್ಯ ಮೂರ್ತಿ. ಶೃಂಗರಿತ ಮೂರ್ತಿ ನಾನು, ಶಾಂತ ಮೂರ್ತಿ. ಶೃಂಗರಿತ ಮೂರ್ತಿ ನಾನು, ಪವಿತ್ರ ಮೂರ್ತಿ. ಪವಿತ್ರತೆ ಅಂದರೆ ಅಂತರಂಗದಲ್ಲಿ ಆಳವಾದ ಶುದ್ಧತೆಯ ಅನುಭವ. ಪ್ರತಿ ಸಂಕಲ್ಪದಲ್ಲೂ ಸ್ಪಷ್ಟತೆ, ಸತ್ಯ ಪವಿತ್ರತೆಯಾಗಿದೆ. ಪ್ರತಿ ಚಿಂತನೆಯಲ್ಲೂ ಸ್ವಚ್ಛತೆ, ಸತ್ಯ ಪವಿತ್ರತೆ. ಪ್ರತಿಯೊಬ್ಬರ ಜೊತೆಗೂ ಸುಖದಾಯಿ ವ್ಯವಹಾರ, ಒರಿಜಿನಲ್ ಪ್ಯೂರಿಟಿಯಾಗಿದೆ. ಅಖಂಡ ಸತ್ಯ ಸ್ವರೂಪ ನಾನು. ನನ್ನ ಗುಣವೂ ಸತ್ಯ, ನನ್ನ ಅಸ್ತಿತ್ವವೂ ಸತ್ಯ, ಅವಿನಾಶಿ, ಶಾಶ್ವತ, ಅಮರ, ನಿತ್ಯ ಜ್ಯೋತಿ ನಾನು. ದೇಹ ಎನ್ನುವ ಬೆಲೆ ಬಾಳುವ ರಥದಲ್ಲಿ ನಾನು ದಕ್ಷ ಸಾರಥಿ. ಈಶ್ವರನ ಜ್ಞಾನವನ್ನು ಪಡೆದ ನನ್ನ ಆತ್ಮ ಭಾಗ್ಯಶಾಲಿ ಜ್ಯೋತಿ. ಈಶ್ವರನ ಜ್ಞಾನದಿಂದ ಪರಿವರ್ತನೆಯಾಗುತ್ತಿರುವ ನನ್ನ ಈ ಜೀವನ, ನಾನು ಅದೃಷ್ಟಶಾಲಿ ಆತ್ಮ. ಪರಮೇಶ್ವರನ ಸಕಲ ಗುಣ ಸಂಪತ್ತನ್ನು ತುಂಬಿಕೊಂಡು, ಪರಮೇಶ್ವರನ ಸರ್ವಶಕ್ತಿಗಳ ಖಜಾನೆಯನ್ನು ತುಂಬಿಕೊಂಡಿರುವ ನನ್ನ ಆತ್ಮ ಪದ್ಮಾಪದಂ ಭಾಗ್ಯಶಾಲಿ ಆತ್ಮ. ಈಶ್ವರನ ಸಮಾನ ನನ್ನ ಜೀವನವನ್ನು ಪಾವನ ಮಾಡಿಕೊಳ್ಳುವ ಅಮೂಲ್ಯ ಜನ್ಮವಿದು. ಪ್ರತಿ ಕ್ಷಣ ಈಶ್ವರನ ಸೇವೆ ಮಾಡುವ ಭಾಗ್ಯ ದೊರೆತ ನನ್ನ ಈ ಜೀವನ ಖುಷ್ ನಸೀಬ್. ನನ್ನ ಆತ್ಮ ಶ್ರೇಷ್ಠ ಆತ್ಮ. ನನ್ನ ಆತ್ಮ ಈ ಅಮೂಲ್ಯ ಜೀವನದಲ್ಲಿ, ಅಮೂಲ್ಯ ದೇಹದಲ್ಲಿ, ಮಸ್ತಿಷ್ಕದ ನಡುವೆ ವಿರಾಜಮಾನವಾಗುತ್ತಿರುವೆ. ಈ ಮಸ್ತಿಷ್ಕಕ್ಕೆ ಧನ್ಯವಾದ, ನಯನಗಳಿಗೆ ಧನ್ಯವಾದ. ದೇಹದ ಎಲ್ಲ ಜೀವಕೋಶಗಳಿಗೂ ಪವಿತ್ರತೆ ಪ್ರಭೆಯನ್ನು ಹರಡಿಸಿ ದೇಹವನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತಿರುವೆ. ದೇಹದ ಎಲ್ಲ ನರಮಂಡಲಗಳಿಗೆ ಧನ್ಯವಾದ. ದೇಹದ ಒಂದೊಂದು ಅವಯವ ಈಶ್ವರನ ಸೇವೆ ಮಾಡುವ ಭಾಗ್ಯವನ್ನು ಪಡೆದಿರುವ ಕಾರಣ ಎಲ್ಲ ಅಂಗಾಂಗಗಳಿಗೂ ಶಕ್ತಿಶಾಲಿ ಕಿರಣಗಳ ಧನ್ಯವಾದ. ಈ ಅಮೂಲ್ಯ ದೇಹವನ್ನು ಪವಿತ್ರವಾಗಿಟ್ಟುಕೊಳ್ಳುವೆ. ಅಮೂಲ್ಯ ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವೆ. ಈ ಅಮೂಲ್ಯ ದೇಹವನ್ನು ಆತ್ಮೋನ್ನತಿ ಪುರುಷಾರ್ಥಕ್ಕಾಗಿ ಬಳಸುವೆ. ಈ ಅಮೂಲ್ಯ ದೇಹವನ್ನು ವಿಶ್ವದಾತ್ಮಗಳ ಕಲ್ಯಾಣಕ್ಕಾಗಿ ತೊಡಗಿಸುವೆ.
ಈ ದೇಹದ ಒಂದೊಂದು ಶಕ್ತಿ ಕಣ, ರಕ್ತ ಕಣ ಈಶ್ವರನ ಪ್ರತ್ಯಕ್ಷತೆಗಾಗಿ ಮುಡಿಪಾಗಿಡುವೆ. ಈ ಅಂತಿಮ ಜೀವನದ ಶಿಲ್ಪಿ, ಸರ್ವಶ್ರೇಷ್ಠ ಶಿಲ್ಪಿ ಪರಮಾತ್ಮ ನನ್ನ ಜೀವನವನ್ನು ಅಮೂಲ್ಯ ಮೂರ್ತಿ ಮಾಡುತ್ತಿದ್ದಾರೆ. ಈ ಅಂತಿಮ ಜನ್ಮದ ಮಾರ್ಗದರ್ಶಕ ಪರಮಾತ್ಮ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಅಮೂಲ್ಯ ಜೀವನ, ಶ್ರೇಷ್ಠ ಜೀವನ ನೀಡಿದ ಪರಮಾತ್ಮನಿಗೆ ಧನ್ಯವಾದ. ಅಮೂಲ್ಯ ಜೀವನವನ್ನು ಸ್ವಚ್ಛ ಆರೋಗ್ಯವಂತಾಗಿಟ್ಟುಕೊಳ್ಳುವ ವರವನ್ನು ಈಶ್ವರನಿಂದ ಪಡೆದುಕೊಳ್ಳುತ್ತಿರುವೆ. ನಾನು ಸಂತುಷ್ಟಾತ್ಮ, ಭಾಗ್ಯಶಾಲಿ ಆತ್ಮ. ಓಂ ಶಾಂತಿ. तुझसे बाबा बांधी है जीवन डोर, बांधी है जीवन डोर। दिल मेरा लगा ही रहता हर पल तेरी ओर, हर पल तेरी तुझसे बाबा बांधी है जीवन डोर, बांधी है जीवन तुझको सदा ही देखूं, क्या से क्या बनाते हो, हर पल यही मैं सोचूं, हर पल यही मैं सोचूं। मन आंगन में अब तो बाबा, मन आंगन में अब तो बाबा, खुशियों के नाचे मोर, खुशियों के नाचे मोर। स्नेह प्यार की तुझसे बाबा बांधी है जीवन डोर, बांधी है जीवन डोर।
की तुझसे बाबा बांधी है जीवन डोर, बांधी है जीवन डोर। दिल मेरा लगा ही रहता हर पल तेरी ओर, हर पल तेरी ओर। स्नेह प्यार की तुझसे बाबा बांधी है जीवन डोर, बांधी है जीवन डोर, बांधी है जीवन डोर, बांधी है जीवन डोर। ओम शांति, ओम शांति,